ಇವತ್ತಿನ ಕಾರ್ಯಕ್ರಮದಲ್ಲಿ ಸತ್ಯ ಸತ್ವ ಮತ್ತೆ ರಜೋ ಮತ್ತೆ ತಮೋ ಗುಣಗಳಿಗೆ ಮೂಲಭೂತ ಅಂದ್ರೆ ಮೂಲ ಆಧಾರ ಏನು, ಎಲ್ಲಿಂದ ಎಲ್ಲ ಉತ್ಪನ್ನಗಳಾಗತ್ತೆ, ಎಲ್ಲಿಂದ ಉತ್ಪನ್ನ ಆಗತ್ತೆ, ಇದಕ್ಕೆ ಮೂಲಭೂತ ಮೂಲ ಆಧಾರ ಏನು ಅನ್ನೋದು ಸ್ನೇಹಿತರೆ ಇಂಥ ಅದ್ಭುತವಾದ ಅಂಶವನ್ನು ತಿಳ್ಕೊಡಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ಜ್ಞಾನ ನೀಡಕ್ಕೆ, ಈ ಜ್ಞಾನ ನಮಗೆ ತಿಳಿಸ್ಕೊಡಕ್ಕೆ ಈಗಾಗಲೇ ರಾಧಾ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ, ಸೀನಿಯರ್ ಮಾಸ್ಟರ್. ಮೇಡಮ್ ವೆಲ್ಕಮ್ ಟು ಯು. ನಿಮಗೆ ಸ್ವಾಗತ ಮೇಡಮ್ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಪ್ರಪ್ರಥಮವಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ವ್ಯವಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಅನಂತ ಧನ್ಯವಾದಗಳು, ನಮಸ್ಕಾರಗಳು. ಮತ್ತು ನನಗೆ ಈ ಜನ್ಮ ಕೊಟ್ಟಿರುವ ತಾಯಿ ತಂದೆಯರಿಗೆ, ನಾನು ಈ ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದಕ್ಕೆ ನಡಿಲಿಕ್ಕೆ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಸಹಕಾರ ಕೊಡುತ್ತಿರುವ ನಮ್ಮ ಕುಟುಂಬ ಸಭ್ಯರೆಲ್ಲರಿಗೂ ಮತ್ತು ಯೂಟ್ಯೂಬ್ನಲ್ಲೂ ಜೂಮ್ನಲ್ಲೂ ವೀಕ್ಷಿಸುತ್ತಿರುವ ಎಲ್ಲಾ ಧ್ಯಾನ ಮಿತ್ರರಿಗೂ, ಈ ವೇದಿಕೆಯಲ್ಲಿ ನನಗೆ ಗೊತ್ತಿರುವ ಈ ಜ್ಞಾನವನ್ನು ಹಂಚುವ ಅವಕಾಶ ಕೊಟ್ಟಿರುವ ರಂಗನಾಥ್ ಸರ್ಗೆ ನನ್ನ ಅನಂತ ಧನ್ಯವಾದಗಳು. ನನಗೆ ಬಂದಿರುವ ಸಬ್ಜೆಕ್ಟ್ ಸತ್ವ ರಜಸ್ ತಮೋ ಗುಣಗಳಿಗೆ ಮೂಲ ಏನು. ಇದು ಮೂಲ ಏನು ಅಂದ್ರೆ ಒಂದು ಕರ್ಮ ಸಿದ್ಧಾಂತ ಮತ್ತು ಇನ್ನೊಂದು ಆಹಾರ, ಇವೆರಡು ಈ ಗುಣಗಳಿಗೆ ಮೂಲ. ಮೊದ್ಲು ನಾವು ಸತ್ವ ರಜಸ್ ತಮೋ ಗುಣಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಗುಣಗಳು ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ ಅಂದ್ರೆ ಅದೇ ಹೇಳದ್ನಲ್ಲ, ಒಂದು ಕರ್ಮ ಸಿದ್ಧಾಂತ, ಇನ್ನೊಂದು ಆಹಾರ. ಎರಡು ತರದಿಂದಾನು ಬರುತ್ತೆ. ಪೂರ್ವಜನ್ಮ ಸಂಸ್ಕಾರಗಳಿಂದ ನಾವು ಅದಕ್ಕೆ ಅನುಸಾರವಾಗಿ ಮಾನವನಿಗೆ ಸ್ವಭಾವ ಗುಣಗಳು ಬರುತ್ತೆ. ನಾವು ಹಿಂದೆ ಮಾಡಿರೋ ಪಾಪ ಪುಣ್ಯಗಳು, ಮಾಡಿರೋ ಕೆಲ್ಸಗಳು, ಅದರ ಫಲವಾಗಿ ಇವಾಗ ನಮ್ ಜೀವನ ನಡೀತಾ ಇದೆ. ಅದು ಹೇಗೆ ಅಂದ್ರೆ, ಇವಾಗ ಒಂದು ಕೆಲ್ಸ ಮಾಡಿದ್ರೆ ಅದಕ್ಕೊಂದು ಫಲ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಾವು ಮಾಡಿರೋ ಪ್ರತಿಯೊಂದು ಕೆಲ್ಸಕ್ಕೂ ಕರ್ಮ ಸಿದ್ಧಾಂತ ಇದ್ದೇ ಇದೆ. ಅದರಿಂದ ಬಂದಿರೋಂತ ಫಲಗಳು ನಾವು ಅನುಭವಿಸ್ತಾ ಇದ್ದೀವಿ. ಈಗ ನಮ್ ಜೀವನದಲ್ಲಿ ಏನೇನ್ ಕೆಲ್ಸಗಳು ನಡೀತಾ ಇದೆ, ಕಾರ್ಯಗಳು, ಕಷ್ಟಗಳು, ನಷ್ಟಗಳು, ಕಾಯಿಲೆಗಳು ಎಲ್ಲವೂ ಕರ್ಮ ಸಿದ್ಧಾಂತದ ಮೇಲೆನೆ ಆಧಾರ ಪಟ್ಟಿದೆ. ಏನಪ್ಪಾ ಈ ಕರ್ಮ ಸಿದ್ಧಾಂತ ಅಂದ್ರೆ, ನಾವು ಮಾಡಿರೋ ಕೆಲ್ಸಕ್ಕೆ ಪ್ರತಿಫಲ. ಅದಕ್ಕಾಗಿ ನಾವು ಎಂತೆಂತ ಕೆಲ್ಸಗಳು ಮಾಡಿದ್ರೆ ನಾವಂತ ಪ್ರತಿಫಲನ ಅನುಭವಿಸ್ಲೇಬೇಕಾಗುತ್ತೆ. ಅದು ಬಂದೇ ಬರುತ್ತೆ. ಅದು ಹೇಗೆ ಅಂದ್ರೆ, ಒಂದು ಉದಾಹರಣೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಆದ ತಕ್ಷಣ ಆದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರೆಲ್ಲಾರನ್ನ ಕರ್ಕೊಂಡು ಹಸ್ತಿನಾಪುರಕ್ಕೆ ಬರ್ತಾರೆ. ಬಂದಾಗ ಧೃತರಾಷ್ಟ್ರ ತುಂಬಾ ದುಃಖದಿಂದ ಕೃಷ್ಣನ ಹತ್ರ ಬಂದು ತುಂಬಾ ದುಃಖ ಪಡ್ತಾರೆ. 100 ಜನ ಮಕ್ಕಳನ್ನ ಕಳ್ಕೊಂಡು ನಾನ್ ಹೇಗಿರೋದು, ನನಗಿಂತ ಅನ್ಯಾಯ ಆಗಿದೆ ಅಂತ ತುಂಬಾ ದುಃಖ ಪಡ್ತಾರೆ. ಆವಾಗ ಕೃಷ್ಣ ಏನ್ ಹೇಳ್ತಾರೆ, ನೋಡು, ಇದೆಲ್ಲಾನು ಏನ್ ಮಾಡಕ್ಕಾಗಲ್ಲ, ಇದು ಕರ್ಮ ಸಿದ್ಧಾಂತ ಅಂತ ಹೇಳಕ್ ಹೋದ್ರೆ ಆವಾಗ ಅವ್ರು ಇದ್ಕೊಂಡು ಅವ್ರಿಗೆ ಆ ದುಃಖ ಹೋಗಿ ಕೋಪ ಬಂದ್ಬಿಡುತ್ತೆ. ಆ ಕೋಪದಿಂದ ಕೃಷ್ಣನ್ನ ಬೈದ್ಬಿಡ್ತಾರೆ. ನೋಡು, ನೀನು ಎಲ್ಲಾ ಗೊತ್ತು ನಿನಗೆ ಏನಾಗತ್ತೆ ಏನು ಅಂತ, ಹೇಗಾಗತ್ತೆ ಅಂತ ಎಲ್ಲಾ ಗೊತ್ತಿದ್ರೂನು ನೀನು ಹಿಂಗ್ ಮಾಡ್ಸಿದೀಯಾ, ನೋಡು ನಿನ್ನ ಎಷ್ಟು ನಿನ್ನಲ್ಲಿ ಭೇದ ಭಾವ ಇದೆ ಅಂತ ಒಂಥರ ಬೈತಾರೆ. ಅವಾಗ ಕೃಷ್ಣ ಹೇಳ್ತಾನೆ, ಇದ್ರಲ್ಲಿ ನಂದೇನು ಇಲ್ಲ, ಎಲ್ಲಾ ನೀವ್ ಮಾಡಿದ್ದು ನಿಮಗ್ ಬರ್ತಾ ಇದೆ ಅಷ್ಟೇ, ನಂದೇನು ಇಲ್ಲ, ನಾನ್ ಸಾಕ್ಷಿಭೂತ ಅಂತ ಹೇಳ್ತಾನೆ. ಅವಾಗ
ಆ ಧೃತರಾಷ್ಟ್ರ ಇದ್ಕೊಂಡು ಆದ್ರೆ ನಾನ್ 100 ಜನ ಕಳ್ಕೊಂಡು ಹೇಗಿರೋದು ಅಂದಿದ್ದಕ್ಕೆ, ಮತ್ತೆ ನಂಗ್ಯಾಕೆ ಇಷ್ಟು ಆ ಪಾಪ ಇಂತಹ ಕಷ್ಟ ಬಂತು ಅಂತ ಅಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ನೀನು ಆ ಒಂದು 50 ಜನ್ಮಗಳ ಹಿಂದೆ ಒಂದ್ಸರಿ ಬೇಟೆಗಾರನಾಗಿ ಬೇಟೆ ಏನು ಕಾಡಿಗೆ ಹೋಗಿ ಬೇಟೆ ಆಡ್ಲಿಕ್ಕೆ ಅಂತ ಹೋಗಿದೀಯಾ. ಅವಾಗ ಯಾವ ಪ್ರಾಣಿನೂ ಸಿಗಲ್ಲ, ಒಂದಿನ ಪ್ರಾಣಿ ಯಾವ್ದು ಸಿಗಲ್ಲ. ಆ ಕೋಪಕ್ಕೆ ಒಂದು ಮರದ ಮೇಲೆ 2 ಪಕ್ಷಿಗಳು ಅದ್ರ ಮೊಟ್ಟೆ ಜೊತೆ ಅವು ಜೀವನ ನಡೆಸ್ತಾ ಇದ್ರೆ, ಆ ಪಕ್ಷಿಗಳನ್ನ ಸಾಯಿಸ್ಬೇಕು ಅಂತ ಹೋಗ್ತೀಯಾ. ಹೋದ್ರೆ ಅವು ಎರಡೂನು ತಪ್ಪಿಸ್ಕೊಂಡು ನಿನ್ ಪಾಡಕ್ ತಪ್ಪಿಸ್ಕೊಂಡು ಹೊರ್ಟೋಗುತ್ತೆ. ಆವಾಗ ಅವನು ಸಿಕ್ಲಿಲ್ವಲ್ಲ ಅಂತ ಕೋಪಕ್ಕೆ ಅಲ್ಲಿರೋ ಮೊಟ್ಟೆ, ಅದ್ರ ಮೊಟ್ಟೆ 100 ಮೊಟ್ಟೆನ ಹಾಳು ಮಾಡ್ತೀಯ ನೀನು. ಆ ಪಕ್ಷಿಗಳು ನೋಡ್ಕೊಂಡು ನೋಡು 100 ಮೊಟ್ಟೆನೂ ನಂದು ಹೋಯ್ತಲ್ಲ ಅಂತ ಅವು ಏನೂ ಮಾಡಕ್ಕಾಗ್ದೆ ತುಂಬಾ ಸಂಕಟ ಪಡತ್ತೆ. ಆವಾಗ ನೀನು ಆ ಕೋಪದಲ್ಲಿ ಹೊರ್ಟೋಗ್ತೀಯ. ಹೊರ್ಟೋಗಿದ್ದು ಫಲ ಇವಾಗ ಅನುಭವಿಸ್ತಾ ಇದೀಯ ಅಂದಿದ್ದಕ್ಕೆ, ಅವಾಗ ಧೃತರಾಷ್ಟ್ರ ಕೇಳ್ತಾನೆ, ನಾನು 50 ಜನ್ಮದ ಹಿಂದೆ ಮಾಡಿರೋ ಪಾಪ ಇವಾಗ ಯಾಕೆ ಬರುತ್ತೆ, ಅವಾಗೆ ಬರ್ಬೋದಾಗಿತ್ತಲ್ಲ ಅಂತ. ಹೌದು, ಕರೆಕ್ಟೇ, ಅವಾಗೆ ಬರ್ಬೋದಾಗಿತ್ತು. ಆದ್ರೆ ನೀನು 100 ಜನ ಮಕ್ಕಳನ್ನ ಪಡಿಬೇಕು ಅಂದ್ರೆ ಎಷ್ಟೋ ಪುಣ್ಯ ಮಾಡಿರ್ಬೇಕು. ದಾನ ಧರ್ಮ ಪೂಜೆ ವ್ರತ ಎಲ್ಲಾ ಮಾಡಿ ಮಾಡಿದ್ದಿಕ್ಕೆ 100 ಜನ ಮಕ್ಕಳು ಈ ಜನ್ಮದಲ್ಲಿ ಹುಟ್ಟಿದ್ದಾರೆ. ಈ 100 ಜನ ಮಕ್ಕಳು ಹುಟ್ಟೋವರೆಗೂ ಆ ಕರ್ಮ ಅನ್ನೋದು ಅದು ಕಾಯ್ಕೊಂಡಿತ್ತು. ಇವಾಗ 100 ಜನ ಹುಟ್ಟಿದಿಕ್ಕೆ ಈ ಜನ್ಮದಲ್ಲಿ ಹುಟ್ಟಿರೋದ್ರಿಂದ ಆ ಕರ್ಮ ಫಲ ಈಗ ಬಂತು. ಅದಕ್ಕಾಗಿನೇ ಈ 100 ಜನ ಮಕ್ಕಳು ಇವಾಗ ನೀನು ಆವತ್ತು 100 ಮೊಟ್ಟೆನ ಹಾಳು ಮಾಡಿದ್ದಕ್ಕೆ ಇವಾಗ 100 ಜನ ಮಕ್ಕಳುನು ಈ ತರ ಹೋಗ್ಬೇಕಾಯ್ತು. ಅದು ಕರ್ಮ ಸಿದ್ಧಾಂತ, ಅದು ಯಾರು ಮಾಡೋದಲ್ಲ, ನೀನ್ ಮಾಡಿದ್ದೇ ನಿಂಗ್ ಬಂದಿರೋದು ಅಂತ ಹೇಳ್ತಾನೆ. ಆವಾಗ ಧೃತರಾಷ್ಟ್ರನಿಗೆ ಕೋಪ ಬರುತ್ತೆ. ಸರಿ ಅಲ್ಲ, 100 ಜನನ ಕಳ್ಕೊಂಡು ನಾನು ಹೇಗಿರ್ಬೇಕು ಅಂದ್ರೆ ಅದು ಏನೂ ಮಾಡಕ್ಕಾಗಲ್ಲ, ಯಾರ್ಯಾರ ಪಾಪದ ಫಲ ಅವರು ಅನುಭವಿಸ್ಲೇಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದಕ್ಕಾಗಿ ಈ 100 ಜನ 100 ಮೊಟ್ಟೆನ ಅವತ್ತು ನಾಶ ಮಾಡಿದ್ದಕ್ಕೆ ಇವತ್ 100 ಜನ ಮಕ್ಕಳನ್ನ ಕಳ್ಕೋಬೇಕಾಯ್ತು. ಇದು ಕರ್ಮ ಸಿದ್ಧಾಂತ. ಈ ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿನೂ ನಮ್ ಗುಣಗಳು ಬರುತ್ತೆ. ಇಲ್ಲ ಅದೊಂಥರ. ಇನ್ನೊಂಥರ ಏನು, ಆಹಾರ. ನಾವು ಎಂತ ಆಹಾರ ತಗೊಂಡ್ರೆ ಅಂತ ಹ್ಮ್ ಅಂತ ಗುಣಗಳು ಬೆಳೆಯುತ್ತೆ. ಇವಾಗ ಅವರು ನನಗೆ ಯಾಕೆ ಬರ್ಬೇಕಾಗಿತ್ತು ಈ ಕರ್ಮ ಅಂದಿದ್ದಕ್ಕೆ ಇನ್ನೊಂದು, ಇವಾಗ 1,000 ಹಸುಗಳಿದ್ರುನು ಅದ್ರ ಮರಿ ಹಸುಗಳ ಮರಿ ಅವ್ರ ತಾಯಿನ ಹುಡುಕೊಂಡು ಅದೇ ಹಸು ಹತ್ರ ಹೋಗಿ ಹಾಲು ಕುಡಿಯುತ್ತೆ. 1000 ಹಸುಗಳಿರ್ಲಿ, ಅದರ ತಾಯಿನ ಹುಡುಕೊಂಡೇ ಹೋಗಿ ಅದು ಹಾಲು ಕುಡಿಯುತ್ತೆ. ಹಾಗೇನೆ ಈ ಕರ್ಮ ಸಿದ್ಧಾಂತ ಅನ್ನೋದು ಎಷ್ಟು ಜನ್ಮಗಳಾದ್ರೂನು ಅದಕ್ಕೆ ಒಂದು ಕಾಯ್ಕೊಂಡಿರುತ್ತೆ. ಟೈಮ್ ಅನ್ನೋದು ಬರ್ಬೇಕು ಅಂತಾರಲ್ಲ, ಆ ಟೈಮ್ ಬಂದಾಗ ಅದ್ರ ಫಲ ಖಂಡಿತ ಅನುಭವಿಸ್ಲೇಬೇಕಾಗತ್ತೆ. ಹೀಗೆ ನಮ್ಮ ಕರ್ಮ ಸಿದ್ಧಾಂತದಿಂದಾನು ನಾವು ಫಲಾನ ಅನುಭವಿಸ್ಬೇಕಾಗತ್ತೆ. ಹಾಗೇನೆ 2ನೇದು ಆಹಾರ. ಈ ಆಹಾರ ಅನ್ನೋದು ತುಂಬಾ ಪ್ರಾಮುಖ್ಯತೆಯಿಂದ ಪ್ರಾಮುಖ್ಯತೆ ಕೊಡುತ್ತೆ. ಈ ಆಹಾರದಿಂದಾನೇ ನಾವು ಎಲ್ಲಾ ಗುಣಗಳು ನಮ್ಮಲ್ಲಿ ವೃದ್ಧಿ ಆಗೋದು. ಇದು 14ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿ ಕೃಷ್ಣ ಪರಮಾತ್ಮ ತುಂಬಾ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಅದರಲ್ಲಿ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳು ಹೇಗ್ ಬರುತ್ತೆ ಅಂದ್ರೆ, ನಾವು ತಿನ್ನುವ ಆಹಾರ ನಮ್ಮ ಮನಸ್ಸಾಗತ್ತೆ. ಆ ಆಹಾರದ ಫಲ ಆಲೋಚನೆಗಳಾಗತ್ತೆ. ಆಲೋಚನೆಗಳೇ ಮನಸ್ಸು. ಜೈಸ ಅನ್ ವೈಸ ಮನ್ ಅಂತ ಶಾಸ್ತ್ರ ಹೇಳುತ್ತೆ. ನಾವೆಂತ ಅನ್ನ ತಿಂದ್ರೆ ಅಂತ ಮನಸ್ಸು ಬರುತ್ತೆ. ನಮ್ಮ ಜೀವನದಲ್ಲಿ ಇಂತಹ ಶ್ರೇಷ್ಠ ಪ್ರಭಾವವನ್ನು ತೋರಿಸುತ್ತೆ. ಏನಿಂದ ಅಂದರೆ, ನಾವು ತಗೊಳ್ಳುವ ಆಹಾರ
ಅಂತ ಆಹಾರದಿಂದ ನಾವು ಅದರ ಗುಣಗಳನ್ನ ಪಡಿಬಹುದು. ಎಂತ ಆಹಾರ ತಗೋಬೇಕು? ಆಹಾರ ಎಷ್ಟು ತರ ಇದೆ ಅಂದ್ರೆ ತಮೋ ಗುಣ, ತಮೋ ಭೋಜನ, ರಜೋ ಭೋಜನ, ಸತ್ವ ಭೋಜನ, ಸಾತ್ವಿಕ ಭೋಜನ, ಶುದ್ಧ ಸಾತ್ವಿಕ ಭೋಜನ, ನಿರ್ಗುಣ ಭೋಜನ, ಈ ಅಷ್ಟೂ ತರ ಆಹಾರ ಇರುತ್ತೆ. ಮೊದಲನೇದು ತಮೋಗುಣ. ಈ ತಮೋಗುಣ ಯಾವ ತರ ಬರುತ್ತೆ ಅಂದ್ರೆ ಮಾಂಸಾಹಾರದಿಂದ ತಮೋಗುಣ ಬರುತ್ತೆ. ಮಾಂಸಾಹಾರ ಅಂದ್ರೆ ಪಾಪಾಹಾರ, ವಿಷಾಹಾರ. ಈ ಪಾಪಾಹಾರ, ವಿಷಾಹಾರ ನಮ್ಮ ಮಾನವರಾಗಿ ಇರೋಂತ ಆಹಾರ ಅಲ್ಲ. ಜಂತುಗಳು ನಮ್ಮಿಂದಾನೇ ಅವನು ನಮ್ಮಂತೆ ತಾಯಿ ಗರ್ಭದಿಂದ ಬಂದಿರೋ ಅಂತದ್ದು. ಅವು ಯಾವತ್ತೂ ಮಾನವನಿಗೆ ಆಹಾರ ಅಲ್ಲ. ಅಹಿಂಸಾ ಪರಮೋ ಧರ್ಮ. ಈ ಹಿಂಸೆ ಅನ್ನೋದು ತುಂಬಾ ಮಹಾಪಾಪ. ಈ ಹಿಂಸೆಯಿಂದ ಒಂದ್ ನಿಮಿಷ ಸರ್, ಅದೇನು ಹೋಯ್ತು? ಹಿಂಸೆ ಅನ್ನೋದು ಮಹಾಪಾಪ. ಈ ಪಾಪದಿಂದಾನೇ ನಾವು ಗುಣಗಳು ನಮ್ಮಲ್ಲಿ ವೃದ್ಧಿ ಆಗತ್ತೆ. ಎಂತ ಗುಣಗಳು? ತಮೋ ಗುಣಗಳು. ಈ ಆಹಾರ ಮಹಾಪಾಪ ಅಂತ ಗೊತ್ತಿದ್ರುನು ಕೆಲವರು ತಿಂತಾರೆ. ಯಾಕೆಂದ್ರೆ ಅದು ತುಂಬಾ ಒಳ್ಳೇದು, ವಿಟಮಿನ್ಸು ಅದ್ರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಅಂತ ತಿಂತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅಜ್ಞಾನದಿಂದ ಅವ್ರು ದೊಡ್ಡವ್ರು ಹೇಳಿದ್ದು ಅವರು ಮಾಡ್ತಾರೆ. ಅದಕ್ಕೆ ಆ ಆಹಾರ ಬೇಡ. ಅದೇ ಅಲ್ದೆ ಮತ್ತೆ ನೆನ್ನೆ ಮಾಡಿರೋದು, ತಂಗಳು, ಮತ್ತೆ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟು ಆ ಆಹಾರನ ತಗೊಳ್ಳೋದು, ಅದು ತುಂಬಾ ತಪ್ಪು. ಅದರಿಂದಾನೇ ತಮೋ ಗುಣಗಳು ಜಾಸ್ತಿ ಬೆಳೆಯುತ್ತೆ. ಮತ್ತು ಮದ್ಯಪಾನ, ಗಾಂಜಾ ಇಂತಹ ಕೆಟ್ಟ ಅಭ್ಯಾಸಗಳು ಇರುತ್ತೆ. ಇಂಥವ್ರೆಲ್ಲ ಏನು ತಮೋಗುಣದಿಂದಾನೇ ಇರ್ತಾರೆ. ಈ ತಮೋಗುಣದವರು ಮಾಂಸಾಹಾರಿಗಳ ಕೈಯಿಂದಾನು ಊಟ ಮಾಡಿದ್ರು ನಮ್ಗುನು ಅದು ಬರುತ್ತೆ. ಅದಕ್ಕೆ ಯಾರಂದ್ರೆ ಅವ್ರ ಹತ್ರ, ಎಲ್ಲಂದ್ರೆ ಅಲ್ಲಿ, ಯಾರು ಮಾಡಿದ್ದುನು ಎಂತ ಸಂಪಾದನೆ ಮಾಡಿರ್ತಾರೋ, ಎಂತ ಆಲೋಚನೆಗಳು ಮಾಡಿರ್ತಾರೋ ಅಂತ ಸಂಪಾದನೆಯಿಂದ ಆಹಾರ ತಗೊಂಡ್ರೆ ಆ ಫಲ ನಮ್ಗೂನು ಬರುತ್ತೆ. ಅದಕ್ಕೆ ಮಾಂಸಾಹಾರ ಮತ್ತೆ ಎಲ್ಲಂದ್ರೆ ಅಲ್ಲಿ, ಯಾವಾಗಂದ್ರೆ ಯಾವಾಗ ತಗೊಂಡ್ರೆ ನಮ್ಮಲ್ಲೂ ತಮೋ ಗುಣಗಳು ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ಈ ಗುಣಗಳಿಂದ ಇರೋ ಅಂತವ್ರು ಹೇಗಿರ್ತಾರೆ ಅಂದ್ರೆ ಯಾವಾಗೂ ಸೋಮಾರಿಯಾಗಿ ಕಾಲ ಕಳೀತಾರೆ. ಮತ್ತೆ ಅವರು ಯಾವಾಗೂ ನಿದ್ದೆ ಮಾಡೋದು, ಯಾವಾಗೂ ರಿಮೋಟ್ ಒಂದ್ ಕೈಲಿ, ಮೊಬೈಲ್ ಒಂದ್ ಕೈಲಿ ಇಟ್ಕೊಂಡು ಕೆಲ್ಸಕ್ ಬರ್ತಿರೋ ಮಾತುಗಳು ಆಡ್ಕೊಂಡು, ಟಿವಿಲಿ ಬರೀ ನ್ಯೂಸ್ ನೋಡ್ಕೊಂಡು, ಬೇಡ್ದಿರೋ ಅಂತ ಕೆಟ್ಟ ದೃಶ್ಯಗಳೆಲ್ಲ ನೋಡ್ಕೊಂಡು ಬೇಡ್ದಿರೋ ಅಂತ ಕಾಲ ಕಳೀತಾ ಇರ್ತಾರೆ. ಹಾಗಾಗಿ ತಮೋ ಗುಣಗಳು ಇರೋರು ಇಂಥ ಹವ್ಯಾಸಗಳೆಲ್ಲ ಜಾಸ್ತಿ ಹೊಂದಿರ್ತಾರೆ. ಅದಕ್ಕಾಗಿ ನಾವು ತಗೊಳ್ಳೋ ಆಹಾರ ಆ ತರ ನಮ್ಮಲ್ಲಿ ಪರಿವರ್ತನೆ ಅನ್ನೋದು ಹೊಂದುತ್ತೆ. ಒಂದು ಸರಿ ಅಂತ ಒಂದೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ತಮೋ ಗುಣದವ್ರು ಮಾಡಿರೋ ಅಡಿಗೆಯನ್ನು ಊಟ ಮಾಡಬಾರ್ದು ಅಂತ ನಮ್ ಗುರುಗಳು ಯಾವಾಗೂ ಹೇಳ್ತಾ ಇದ್ರು. ಈ ಗುಣ ಇರುವವರು ಯಾವಾಗ್ಲೂ ಸೋಮಾರಿತನದಿಂದ ಈಗ ಕಾಲ ಕಳೆಯೋದು ಜಾಸ್ತಿ ಇರುತ್ತೆ. ಈಗ ಮಾಡೋ ಕೆಲ್ಸ ನಾಳೆ ಮಾಡೋದು, ನಾಳೆ ಕೆಲ್ಸ ಯಾವಾಗೂ ನೋಡ್ಕೊಳ್ಳೋಣ ಅಂತ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಅದಕ್ಕಾಗಿ ಇಂಥ ಹವ್ಯಾಸ ಎಲ್ಲ ಜಾಸ್ತಿ ಬೆಳೆಯುತ್ತೆ. ಈ ಆಹಾರದಿಂದಾನೇ ಈ ಕೆಲ್ಸಗಳೆಲ್ಲಾನು ನಮ್ಮ ಗುಣಗಳೆಲ್ಲ ಬರೋದು. ಇದೇ ಗುಣ ಅಂದ್ರೆ ನಾವು ಮಾಡೋ ಕೆಲ್ಸ, ಮಾತಾಡೋ ವಿಷಯ ಅವೆಲ್ಲಾನು ನಮ್ಮ ಆಹಾರದ ಮೇಲೇನೆ
ಸೃಷ್ಟಿಯಾಗಿ ಅಂದ್ರೆ ನಮ್ಮ ಆಹಾರದ ಮೇಲೆ ಆಧಾರ ಪಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ತುಂಬಾ ಆಹಾರ ತಗೊಳ್ಳೋವಾಗ ತುಂಬಾ ಯೋಚನೆ ಮಾಡಿ ಅದು ಸರಿನಾ ತಪ್ಪಾ, ಇದು ಹೇಗ್ ತಗೊಳ್ತಾ ಇದೀವಿ, ಎಂತವ್ರ ಹತ್ರ ತಗೊಳ್ತಾ ಇದೀವಿ ಅಂತ ನಾವು ಯೋಚನೆ ಮಾಡಿನೇ ತಗೋಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆ, ಪುಣೆ ಜೈನಲ್ಲಿ ಮಹಾತ್ಮ ಗಾಂಧಿ ಅವ್ರನ್ನ 2 ವರ್ಷ ಬ್ರಿಟಿಷ್ನವರು ಇಟ್ಟಿರ್ತಾರೆ. ಆವಾಗ ಅವರು ಒಂದ್ ದಿವ್ಸ ಅವ್ರಿಗೆ ಇದ್ದಕ್ಕಿದ್ದಂಗೆ ಅಸ್ವಸ್ಥತೆ, ವಾಂತಿಗಳೆಲ್ಲ ಜಾಸ್ತಿ ಆಗಿ ಅಸ್ವಸ್ಥತೆ ಹೊಂದಿರ್ತಾರೆ. ಆವಾಗ ಅವರು ಯಾರು ಅಡ್ಗೆ ಮಾಡಿರ್ತಾರೆ ಅವ್ರನ್ನ ಕರೆಸ್ಬಿಟ್ಟು ಅವರು ಅವ್ರನ್ನ ಕರೆಸ್ಬಿಟ್ಟು ಅವ್ರು ಹೇಳ್ತಾರೆ, ಈ ಅಡ್ಗೆ ಮಾಡಿದ್ದು ಯಾರು ಅಂತ ಕೇಳ್ತಾರೆ. ಅವ್ರ ದಿನ ಮಾಡೋರು ಇವತ್ ರಜಾ ಹಾಕಿದ್ದಾರೆ, ಅದಕ್ಕೆ ಇವತ್ ನಾನ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವರು ಮಾಂಸಾಹಾರ ತಿಂದು ಅಡ್ಗೆ ಮಾಡಿರೋರು. ಅದಕ್ಕಾಗಿ ಅವ್ರ ಕೈಲಿ ಊಟ ಮಾಡಿದ್ದಕ್ಕೂನು ಇವ್ರಿಗೆ ಮಹಾತ್ಮ ಗಾಂಧಿ ಅವ್ರಿಗೆ ಅಸ್ವಸ್ಥತೆಯನ್ನು ಉಂಟಾಯ್ತು. ಅದಕ್ಕಾಗಿ ನಾವು ಈ ಆಹಾರದ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿ ಜಾಗ್ರತೆ ಇರಬೇಕು. ಅದಕ್ಕೆ ನಾವು ಎಂತ ಆಹಾರ ತಗೊಂತಾ ಇದೀವಿ, ಯಾವಾಗ ತಗೊಂತಾ ಇದೀವಿ ಅಂತ ಎಲ್ಲ ನೋಡಿನೇ ತಗೋಬೇಕಾಗತ್ತೆ. ಅದು ತಮೋಗುಣ. ಮತ್ತೆ ರಜೋಗುಣದವರು. ರಜೋಗುಣದವರ ಆಹಾರ ಹೆಂಗಿರುತ್ತೆ ಅಂದ್ರೆ ಜಂತು ಸಂಬಂಧಿತ ಆಹಾರ ಇರುತ್ತೆ. ಅದ್ರ ಜೊತೆಗೆ ಹೆಚ್ಚು ಮಸಾಲೆ, ಹೆಚ್ಚು ಖಾರ, ಯಾವಾಗ್ಲೂ ಎಣ್ಣೆ ತಿಂಡಿಗಳು ಇಷ್ಟ ಪಡ್ತಾ ಇರ್ತಾರೆ. ಮತ್ತೆ ಬೇಕರಿ ಐಟಮ್ಮು, ಕೋಕೋ ಕೋಲಾ ಅಂತ ಕೂಲ್ ಡ್ರಿಂಕ್ಸು, ಮೊಟ್ಟೆ, ಮಶ್ರೂಮು, ಈರುಳ್ಳಿ, ಬೆಳ್ಳುಳ್ಳಿ, ಇಂಥವೆಲ್ಲನೂ ತುಂಬಾ ಇಷ್ಟ ಪಡ್ತಾರೆ. ಹೊರಗಡೆ ತಿಂಡಿಗಳು, ಹೊರಗಡೆ ಮಾಡಿರುವ ತಿಂಡಿ ತಿನಿಸುಗಳಿಂದ ತುಂಬಾ ಇಷ್ಟ ಪಡ್ತಾರೆ. ಇದರಿಂದ ಅವ್ರಿಗೆ ಕಾಮ, ಕ್ರೋಧ, ಲೋಭ, ಆವೇದನೆ, ದುಃಖ, ಈ ಗುಣಗಳು ಜಾಸ್ತಿ ಇರುತ್ತೆ. ಈ ರಜೋಗುಣದವರು ಅವ್ರು ಹೇಗಿರ್ತಾರೆ, ಅವ್ರ ಮನಸ್ಸು ಹೇಗಿರುತ್ತೆ ಅಂದ್ರೆ ಅಹಂಕಾರದಿಂದ ಯಾವಾಗೂ ನಾವ್ ಹೇಳಿದ್ದೇ ನಡಿಬೇಕು, ನನ್ನ ನಾನೇ ಗೆಲ್ಬೇಕು, ನಾನೇ ಮುಂದಿರ್ಬೇಕು, ನಾನೇ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಎಲ್ಲಾರಿಗಿಂತ ನಾನು ಮೇಲಲ್ಲಿ ಏನು ಮೇಲ್ಮಟ್ಟದಲ್ಲಿ ಇರ್ಬೇಕು, ಹಾಗೆ ಅಂತ ಅವ್ರ ಯೋಚನೆ ಆಗಿರುತ್ತೆ. ಮತ್ತೆ ಅವ್ರು ಮಾಡೋ ಸಂಪಾದನೆನೂ ಎಷ್ಟು ಮಾಡಿದ್ರು ತೃಪ್ತಿ ಅನ್ನೋದು ಇರಲ್ಲ, ಇನ್ನ ಬೇಕು, ಅದು ಹೇಗ್ ಮಾಡಿದ್ರೆ ಇನ್ನ ಜಾಸ್ತಿ ಆಗತ್ತೆ, ಇದು ಹೇಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗತ್ತೆ ಅಂತ ಯಾವಾಗೂ ಅದೇ ಆಲೋಚನೆಗಳಲ್ಲೇ ಇರ್ತಾರೆ. ಈ ರಜೋಗುಣದವರು ತುಂಬಾ ತುಂಬಾ ಅವರು ಟೈಮ್ ಎಲ್ಲಾನು ಸಂಪಾದನೆಗೆ ಮತ್ತೆ ಅವ್ರ ಕೆಲ್ಸಗಳಿಗೆ ಅಂತಾನೆ ಜಾಸ್ತಿ ಉಪಯೋಗಿಸ್ತಾರೆ. ಮನೆಯಲ್ಲೂ ನನ್ ಮಾತೆ ಕೇಳ್ಬೇಕು, ನಂದೇ ನಡಿಬೇಕು, ಹೊರಗಡೆನೂ ಎಲ್ಲಾರ್ಗಿಂತ ನಾನೇ ದೊಡ್ಡವನಾಗ್ಬೇಕು, ನನ್ನ ಕೈಯಿಂದಾನೇ ಎಲ್ಲ ಆಗ್ಬೇಕು ಅನ್ನೋದು ತುಂಬಾ ಅವ್ರಿಗೆ ಅಹಂಕಾರದಿಂದ ಕೂಡ್ಕೊಂಡಿರ್ತಾರೆ. ಅವರು ರಜೋಗುಣ. ಮತ್ತೆ ಈ ರಜೋಗುಣಕ್ಕೆ ಒಂದು ಉದಾಹರಣೆ, ರಾವಣಾಸುರ ನಮ್ಗೆಲ್ಲಾರ್ಗೂ ಗೊತ್ತಿರೋರೆ ಅಲ್ವಾ. ರಾವಣಾಸುರ ಶುದ್ಧ ಬ್ರಾಹ್ಮಣ, ಆತ ಶಿವನ ಶಿವಭಕ್ತ, ಮತ್ತೆ ಬ್ರಹ್ಮಜ್ಞಾನಿ. ಆದ್ರೂ ಅವರ ರಜೋಗುಣದಿಂದ ತನ್ನನ್ನು ತಾನೇ ನಾಶ ಪಡ್ಕೋತಾನೆ, ನಾಶ ಮಾಡಿಸ್ಕೊತಾನೆ. ಅಂದ್ರೆ ತನ್ನನ್ನು ತಾನೇ ನಾಶವಾಗ್ತಾನೆ. ಹೇಗೆ? ಅಹಂಕಾರ ಅನ್ನೋದು ಅಷ್ಟು ಒಳ್ಳೆ ಮನೆಯಲ್ಲಿ ವಂಶದಲ್ಲಿ ಹುಟ್ಟಿ ಅಂತ ಒಳ್ಳೆ ಜ್ಞಾನನು ಪಡ್ಕೊಂಡು ಅಹಂಕಾರ ಅನ್ನೋದು ಅವ್ರನ್ನ ಆ ಸ್ಥಿತಿಗೆ ತಲುಪಿಸುತ್ತೆ. ಅದು ರಜೋಗುಣದವ್ರದ ರಜೋಗುಣ ಇರೋಂಥವ್ರಿಗೆ ಇರೋಂಥ ಅವರ ಜ್ಞಾನ ಹಾಗಿರುತ್ತೆ. ಮತ್ತು ಸತ್ವಗುಣದ ಆಹಾರ. ಈ ಸತ್ವಗುಣದ ಆಹಾರದವರು ಎಂತ ಆಹಾರ ಅಂದ್ರೆ ಇವ್ರು ಇಷ್ಟ ಪಡ್ತಾರೆ ಅಂದ್ರೆ ಇವರು ಕಾಯಿ ಪಲ್ಯಗಳು, ದವಸ ಧಾನ್ಯಗಳು, ಹಾಲು ಮೊಸರು, ಮತ್ತೆ ಹಣ್ಣುಗಳು,
ಹಣ್ಣುಗಳು, ಇಂಥದ್ದೆಲ್ಲ ಇಷ್ಟಪಡ್ತಾರೆ. ಇದು ವೃಕ್ಷ ಸಂಬಂಧಿತ ಆಹಾರ. ಈ ಆಹಾರದಲ್ಲಿ ವಿಟಮಿನ್ಸು, ಮಿನರಲ್ಸು, ಆ ಮತ್ತೆ ಲವಣಗಳು ಪುಷ್ಕಳವಾಗಿ ಪೋಷಕಾಂಶಗಳು ಇರುತ್ತೆ. ಇದು 90% ನೀರಿನಿಂದ ಕೂಡಿರುತ್ತೆ. ಇವರು ತುಂಬಾ ಮಿತವಾಗಿ, ಅಂದ್ರೆ ಯುಕ್ತವಾಗಿ, ಈ ಯುಕ್ತವಾದ ಸಮಯದಲ್ಲಿ ಯುಕ್ತವಾಗಿ ಮಾಡಿಕೊಂಡು ಯುಕ್ತವಾದ ರೀತಿಯಲ್ಲೇ ಇವರು ಆಹಾರನ ತಗೊಳ್ತಾರೆ. ಯಾವಾಗಂದ್ರೆ ಅವಾಗ, ಎಲ್ಲಂದ್ರೆ ಅಲ್ಲೋ, ಏನಂದ್ರೆ ಅದು ತಗೊಳಲ್ಲ. ಅವರು ಎಷ್ಟು ಶುದ್ಧವಾದ ಆಹಾರ ತಗೊಳ್ತಾರೋ ಅವ್ರ ಮನಸ್ಸು ಅಷ್ಟು ಶುದ್ಧವಾಗಿ, ನಿರ್ಮಲವಾಗಿ ಇರುತ್ತೆ. ಅವ್ರ ಕೈಯಲ್ಲಿ ಮಾಡಿದ್ದು ಯಾರು ಊಟ ಮಾಡಿದ್ರು ಅವ್ರಿಗೂನು ಶುದ್ಧ ಮನೋಭಾವ ಅನ್ನೋದು ಬರುತ್ತೆ. ನಾವು ಮಾಡೋ ಆಹಾರ ಸಂಪಾದನೆ, ಆಲೋಚನೆ ಯಾವಾಗೂ ಶುದ್ಧವಾಗಿರ್ಬೇಕು. ಅವು ಶುದ್ಧವಾಗಿದ್ದಾಗ ನಾವು ಮಾಡಿರೋ ಅಡುಗೆನ ಯಾರು ಊಟ ಮಾಡಿದ್ರು ಅವ್ರಿಗೆಲ್ಲಾನು ಅದೇ ಶುದ್ಧತೆ ಅನ್ನೋದು ಬರುತ್ತೆ. ಈ ಸತ್ವಗುಣ ಎನ್ನೋದು ಬೆಳೆಯುತ್ತೆ. ನಾವು ಅವರು ಯಾವಾಗೂ ಮಾಡಿ ಅವ್ರು ತಿಂದು ಎಲ್ಲಾರ್ಗೂ ಹಂಚಿ ತಿಂತಾರೆ. ನಮ್ ಗುರುಗಳು ಹಾಗೇನೆ. ಯಾರು ನಮ್ ಫ್ರೆಂಡ್ ಮನೆಗೆ ಯಾವಾಗೂ ಬರೋರು ಅವರೇ ಮಾಡೋರು, ಅಡ್ಗೆ ಮಾಡಿ ನಮ್ಗೆಲ್ಲ ಬಡಿಸಿ ಆಮೇಲೆ ಅವ್ರು ಊಟ ಮಾಡ್ತಾ ಇದ್ರು. ಅವ್ರು ಎಲ್ಲಂದ್ರೆ ಎಲ್ಲಿ ಊಟ ಮಾಡ್ತಾ ಇರ್ಲಿಲ್ಲ, ಯಾರ ಕೈಲಿ ಅಂದ್ರೆ ಅವ್ರು ತಿಂತಾ ಇರ್ಲಿಲ್ಲ. ಮತ್ತೆ ನಾನ್ ವೆಜ್ ಮಾಡಿರೋ ಅಂತ ಪಾತ್ರೆಗಳಲ್ಲೂ ತಿಂತಾ ಇರ್ಲಿಲ್ಲ, ಪಾತ್ರೆಗಳಲ್ಲೂ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅದಕ್ಕಾಗಿ ಅದ್ರಲ್ಲೂ ಅದೆಲ್ಲ ಬಳಸಬಾರ್ದು ಅಂತ ಅವ್ರು ಹೇಳೋರು. ಅದಕ್ಕಾಗಿ ಈ ಸತ್ವಗುಣದವರು ಈ ತರ ಆಹಾರನ ಇಷ್ಟಪಡ್ತಾರೆ. ಮತ್ತೆ ಇವರು ಬೆಳ್ಳುಳ್ಳಿ, ಮೊಟ್ಟೆ, ಮಶ್ರೂಮು ಇಂಥವೆಲ್ಲ ತಿನ್ನಲ್ಲ. ಮತ್ತೆ ಯಾವಾಗೋ ಹಾಕೊಂಡು ತಿನ್ನೋದು, ಮಾಡಿ ಫ್ರಿಡ್ಜಲ್ಲಿ ಇಟ್ಟು ಯಾವಾಗ ಬೇಕೋ ಅವಾಗೆಲ್ಲ ಹಾಕೊಂಡು ತಿನ್ನೋದು, ಹಾಗೆಲ್ಲ ಮಾಡಬಾರ್ದು. ನಾವು ಮಾಡೋವಾಗ ಎಷ್ಟು ಶುದ್ಧತೆಯಿಂದ ಮಾಡಬೇಕು ಅಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ನಾಮಸ್ಮರಗಳು ಹೇಳ್ಕೊಂಡು, ಶ್ಲೋಕ ಹೇಳ್ಕೊಂಡು ಅಡ್ಗೆ ಮಾಡ್ತಾ ಇದ್ರು. ಹಾಗೇನೆ ನಾವು ಇವಾಗ ಟಿವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು, ಕೆಲ್ಸಕ್ಕೆ ಬರ್ದಿರೋ ಮಾತುಗಳೆಲ್ಲ ಹೇಳ್ಕೊಂಡು ಮಾಡ್ತೀವಿ. ಅದೆಲ್ಲ ತಪ್ಪು. ನಾವು ಯಾವ ಆಲೋಚನೆಯಿಂದ ಅಡ್ಗೆ ಮಾಡಿದ್ರೆ ಅದೇ ಗುಣಗಳ ಅದರಲ್ಲಿ ಇರುತ್ತೆ. ನಾವು ಊಟ ಮಾಡಿದ್ದೆಲ್ಲ ನಮ್ಮಿಂದ ಯಾರಿಗೂ ಊಟ ಬಡಿಸ್ತೀವೋ ಅವ್ರಿಗೆಲ್ಲಾನು ಅದೇ ಗುಣಗಳು ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಅದು ಬೇಡ. ಈ ಸತ್ವಗುಣದವರು ಅವ್ರ ಆಲೋಚನೆಗಳು ಹೆಂಗಿರುತ್ತೆ ಅಂದ್ರೆ ಯಾವಾಗೂ ಸತ್ಪ್ರವರ್ತನೆಯಿಂದ ತುಂಬಿರುತ್ತೆ. ಅಂತಹ ಅವ್ರ ಕೈಯಲ್ಲಿ ಊಟ ಮಾಡಿರೋದ್ರಿಂದ ನಮಗೂ ಒಳ್ಳೆಯ ಆಲೋಚನೆಗಳು, ಗುಣಗಳು ನಮ್ಮಲ್ಲಿ ವೃದ್ಧಿ ಆಗುತ್ತೆ. ಈ ಗುಣದವರು ಯಾವಾಗ್ಲೂ ದಾನ, ಧರ್ಮ, ಮತ್ತೆ ದೇವರ ಚಿಂತನೆ, ಅವರು ಆತ್ಮಜ್ಞಾನ ಹಂಚಿಕೆ ಮತ್ತು ದಾನ ಧರ್ಮಗಳು, ಬಡವರಿಗೆಲ್ಲ ಸಹಾಯ ಮಾಡೋದು, ಹೀಗೆ ಎಲ್ಲ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ಕೊಂಡು ಅವರ ಸತ್ವಗುಣವನ್ನ ಬೆಳೆಸ್ಕೊಂತಾರೆ. ಈ ಸತ್ವಗುಣದಿಂದಾನೇ ಸತ್ಕಾರ್ಯಗಳು ಮಾಡಕ್ಕೆ ಅವಕಾಶ. ಅಂತವ್ರಿಗೆ ಆ ತರ ಆಲೋಚನೆ ಸತ್ಕಾರ್ಯಗಳು ಮಾಡ್ಬೇಕು ಅಂತ ಸದ್ಗುಣಗಳಿಂದಾನೇ ಅವರು ಮಾಡೋ ಕೆಲ್ಸಗಳು, ಅವ್ರು ಮಾಡೋ ಆಲೋಚನೆಗಳು ಎಲ್ಲ ಆಹಾರದಿಂದಾನೇ ಗುಣಗಳಿಂದ ನಮ್ಮ ನಡತೆ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ತಗೊಳ್ಳೋ ಆಹಾರಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ಬೇಕು. ಈ ಆಹಾರ ಯಾವ ತರ ಆಹಾರ ತಗೊಂಡ್ರೆ ಆ ತರ ಗುಣಗಳು ಬರುತ್ತೆ ಅನ್ನೋದಕ್ಕೆ ಒಂದ್ ಸಣ್ಣ ಕತೆ. ಒಂದೂರಲ್ಲಿ ಒಬ್ಬ ಸಾಧು, ಅಂದ್ರೆ ಒಬ್ಬ ಗುರುಗಳು, ಸಾಧುವರು ಇರ್ತಾರೆ. ಆತ ಊರೂರಿಗೂ ಹೋಗೋದು, ಅವ್ರಿಗೆ ಗೊತ್ತಿರೋ ಜ್ಞಾನನ ಹಂಚ್ಕೊಂಡು ಎಲ್ಲಾರ್ಗೂ ಹೇಳಿ ಪ್ರವಚನ ಕೊಟ್ಟು ಬರ್ತಾ ಇದ್ರು. ಒಂದ್ ದಿವಸ ಒಂದ್ ಊರಿಗೆ ಹೋದಾಗ ಅಲ್ಲಿ ಒಬ್ರ ಮನೆಯಲ್ಲಿ ಯಾರ್ ಕರೆದ್ರೆ ಅವ್ರ ಮನೆಗೆ ಊಟಕ್ಕೆ ಹೋಗೋದು, ಅವ್ರ ಮನೇಲಿ ರಾತ್ರಿ ವಿಶ್ರಾಂತಿ ತಗೊಳ್ಳೋದು,
ಬೆಳಗ್ಗೆ ತಿರ್ಗಾ ಬೇರೆ ಊರಿಗೆ ಹೋಗೋದು, ಅಲ್ಲಿ ಅವರು ಜ್ಞಾನನ ಹಂಚೋದು, ಹಾಗ್ ಮಾಡ್ತಾ ಇರ್ತಾರೆ. ಒಂದೂರಲ್ಲಿ ಒಂದ್ ಮನೆಗೆ ಹೋಗ್ತಾರೆ. ರಾತ್ರಿ ಅವತ್ತು ಸಂಜೆ ಸತ್ಸಂಗ ಎಲ್ಲ ಮುಗಿದ್ಮೇಲೆ ರಾತ್ರಿಗೆ ಊಟಕ್ಕೆ ಕರೀತಾರೆ. ಅವ್ರ ಮನೆಗೆ ಹೋಗಿ ಊಟ ಮಾಡಿ ರಾತ್ರಿ ಮಲ್ಕೋತಾರೆ. ಬೆಳಗ್ಗೆ ಆ ಮನೆ ಆಕೆ ಬೆಳಗ್ಗೆ ಬೇಗ ಎದ್ದು ಗುರುಗಳಿಗೆ ಏನ್ ಬೇಕೋ ಏನೋ ಸಾಧುಗಳಿಗೆ ಅವ್ರಿಗೆ ಅನುಕೂಲ ನೋಡ್ಬೇಕಲ್ವಾ ಅಂತ ಬೇಗ ಎದ್ದು ಅವ್ರ ರೂಮಿಂದ ಹೊರಗ್ ಬರಕ್ ಕಾಯ್ಕೊಂಡಿರ್ತಾರೆ. ಎಷ್ಟೊತ್ತಾದ್ರೂ ಬರಲ್ಲ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ನೋಡೋಣ ಅಂತ ಹೊರಗಡೆ ಮತ್ತೆ ಬಾತ್ರೂಮ್ ಅಲ್ಲಿ ಎಲ್ಲ ಹುಡುಕ್ತಾರೆ, ಎಲ್ಲೂ ಇರಲ್ಲ. ಸರಿ, ದೇವ್ರ ಮನೇಲಿದಾರೇನೋ ನೋಡೋಣ ಅನ್ಕೊಂಡು ದೇವ್ರ ಮನೆಗೆ ಹೋದ್ರೆ ಅಲ್ಲಿ ಇರಲ್ಲ. ದೇವ್ರ ಪಾತ್ರೆ ಬೆಳ್ಳಿ ಸಾಮಾನೆಲ್ಲ ಇರುತ್ತಲ್ಲ, ಅದೇನೂ ಇರಲ್ಲ. ಇದೇನಿದು, ಯಾರು ಎಲ್ಲಿ ಹೋಯ್ತಪ್ಪ ಇದು, ಯಾರು ಅವರೂ ಇಲ್ಲ ಸಾಮಾನು ಇಲ್ಲ ಅನ್ಕೊಂಡು ಅವ್ರ ಯಜಮಾನ್ರು ಎಬ್ಬಿಸ್ಬಿಟ್ಟು, ನೋಡಿ ಗುರುಗಳು ಎದ್ದಿಲ್, ಏ ಇಷ್ಟೊತ್ತಾದ್ರೂ ಹೊರಗಡೆ ಬರ್ಲಿಲ್ಲ, ರೂಮಲ್ಲಿ ಇದಾರೆ ನೋಡಿ ಅಂತಾರೆ. ಅವಾಗ ಆತ ರೂಮ್ಗೆ ಹೋಗಿ ನೋಡಿದ್ರೆ ರೂಮ್ ಬಾಗ್ಲು ಬರೀ ಬಾಗ್ಲು ಹಾಕಿರ್ತಾರೆ, ಅವ್ರ ರೂಮಲ್ಲೂ ಇರಲ್ಲ. ಅಯ್ಯೋ ನೋಡು, ರೂಮಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ, ಸಾಮಾನು ಇಲ್ಲ, ಇವ್ರು ಎಲ್ಲ ತಗೊಂಡೋಗಿದ್ದಾರೆ ಅಂತ ಅವ್ರಿಗೆ ಕೋಪ ಬರುತ್ತೆ. ಒಂದ್ ಕೋಲ್ ತಗೊಂಡು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು ಅವ್ರು ಹುಡ್ಕೊಂಡು ಹೋಗ್ತಾರೆ ಆ ಸಾಧುಗಳನ್ನ. ಅವ್ರು ಹುಡ್ಕೊಂಡೋದ್ರೆ ಅವರು ಊರಾಚೆ ಹೋಗಿ ಆತ ಈ ಬೆಳ್ಳಿ ಸಾಮಾನೆಲ್ಲ ಅಲ್ಲೇ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಇವರೆಲ್ಲ ಹೋಗೋಷ್ಟೊತ್ತಿಗೆ, ನೋಡಿ ನಿಮ್ ಸಾಮಾನೆಲ್ಲ ಇಲ್ಲೇ ಇದೆ ತಗೊಂಡೋಗಿ ಅಂತಾರೆ. ಮತ್ತೆ ಯಾಕೆ ತಂದಿದ್ ನೀವು ಅಂದಿದ್ದಕ್ಕೆ ಆ ಮನೆ ಅಕ್ಕೆನ ಅವ್ರು ಕೇಳ್ತಾರೆ, ನೀವು ರಾತ್ರಿ ಕೊಟ್ಟಿದ್ ಊಟ ತುಂಬಾ ಚೆನ್ನಾಗಿತ್ತು, ನಾನು ಹೊಟ್ಟೆ ತುಂಬಾ ಊಟ ಮಾಡಿದೆ, ಅದೆಲ್ಲ ನಿಮ್ ಸಂಪಾದನೆನಾ ಅಂತ ಕೇಳ್ತಾರೆ. ಹೌದು, ಎಲ್ಲ ನಮ್ ಸಂಪಾದನೆನೆ, ಆದ್ರೆ ಸೊಪ್ಪು ತರಕಾರಿ ಮಾತ್ರ ನಮ್ ಪಕ್ಕದ ಮನೆಯಲ್ಲಿ ಬೆಳೆಸಿದ್ರು, ತುಂಬಾ ಚೆನ್ನಾಗಿ ಬೆಳೆದಿದೆ, ಅವ್ರು ಕೇಳಿದ್ರೆ ಕೊಡಲ್ಲ, ನನ್ ಮಗನ್ಗೆ ಹೇಳಿ ಅಲ್ಲಿ ಕಿತ್ಕೊಂಬ ಅಂತ ಹೇಳಿದೆ, ಅವ್ರಿಗೆ ಗೊತ್ತಿಲ್ದಂಗೆ ಕಿತ್ಕೊಂಬಂದಿದ್ದ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡ್ದ ಅಂತ ಊಟ ಮಾಡಿದ್ದಕ್ಕೆ ನನ್ಗಿಂತ ಬುದ್ಧಿ ಬಂತು, ನಾನು ಯಾವಾಗೂ ಸತ್ವಗುಣ ಸಂಪನ್ನ, ಆದ್ರೆ ನನಗೆ ಈ ಗುಣ ಯಾಕೆ ಬಂತು ಅಂದ್ರೆ ನೀವು ಕೊಟ್ಟಿರೋ ಅಂತ ಆಹಾರ. ಅದಕ್ಕಾಗಿ ಈ ಆಹಾರ ನಾವು ಯಾವ ತರ ಸಂಪಾದನೆಯಿಂದ ತಗೊಳ್ತೀವೋ ನಮ್ಗೆ ಅದೇ ಬುದ್ಧಿ, ಅದೇ ಗುಣ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ನಾವು ಮಾಡೋ ಸಂಪಾದನೆ, ನಾವು ಮಾಡೋ ಆಲೋಚನೆ, ನಾವು ಮಾಡೋ ಕೆಲ್ಸ ಯಾವಾಗೂ ಶುದ್ಧವಾಗಿ ಇರ್ಬೇಕು. ಇದಕ್ಕೆ ಮೂಲ ಆಹಾರ. ಎಲ್ಲದಕ್ಕೂ ಆಹಾರನೇ ಮೂಲ. ಈ ಆಹಾರದಿಂದಾನೇ ನಮ್ಗೆ ಗುಣಗಳು ನಮ್ಮಲ್ಲಿ ಬೆಳೆಯೋದು. ಮತ್ತು ಶುದ್ಧ ಸಾತ್ವಿಕ ಗುಣ. ಶುದ್ಧ ಸತ್ವಗುಣ ಅಂದ್ರೆ ಈ ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕೆ ಹೋಗ್ತೀವಿ, ಸತ್ವಗುಣದಿಂದ ಶುದ್ಧ ಸತ್ವಗುಣಕ್ಕೆ ಹೋಗ್ತೀವಿ. ಉಭಯ ಕುಶಲೋಪರಿಯ ಆಲೋಚನೆಗಳಿಂದ ಸ್ವೀಯ ಸಾಧಿಕಾರತೆಯನ್ನು ಹೊಂದಿರುತ್ತದೆ. ಈ ಶುದ್ಧ ಸತ್ವಗುಣದಿಂದ ಶುದ್ಧ ಸತ್ವಗುಣ ಧ್ಯಾನದಿಂದ ಮಾತ್ರ ಸಾಧ್ಯ. ಈ ಗುಣ ಇದ್ದವರಿಗೆ ಯಾವಾಗಲೂ ಊಟ ಊಟ ಮಾಡಿದವರಿಗೆಲ್ಲ ಈ ಗುಣ ಇದ್ದವರ ಕೈಯಲ್ಲಿ ಊಟ ಮಾಡಿದವರಿಗೆಲ್ಲ ನಾವು ಧ್ಯಾನ ಮಾಡಬೇಕು ಅಂತಾನೆ ಆಲೋಚನೆಗಳು ಉಂಟಾಗತ್ತೆ. ಮನಸ್ಸು ನಿರ್ಮಲವಾಗಿರುತ್ತದೆ. ಈ ಶುದ್ಧ ಸತ್ವಗುಣದಿಂದ ಬೆಳೆದಷ್ಟು ನಿರ್ಗುಣಕ್ಕೆ ಎಷ್ಟು ನಾವು ಶುದ್ಧ ಸತ್ವಗುಣದಲ್ಲಿ ಬೆಳೆದಷ್ಟು ನಿರ್ಗುಣಕ್ಕೆ ಬದಲಾವಣೆ ಆಗುತ್ತೇವೆ. ಈ ಶರೀರ ಮಾನವನ ಈ ಶರೀರ ಮತ್ತೆ ನಿರ್ಮಲವಾಗಿ ನಾವು ಬೆಳೀಲಿಕ್ಕೆ ಅವಕಾಶ. ಸತ್ವಗುಣದಿಂದ ಬೆಳೆದಷ್ಟು ಈ ಶರೀರ ತುಂಬಾ ನಿರ್ಮಲವಾಗಿ ಇರುತ್ತೆ. ನಾವು ಈ ಸ್ಥಿತಿಗೆ ಹೋದ್ಮೇಲೆ ಮಾನವಮಾನಗಳು, ಸುಖ ದುಃಖಗಳು ಮತ್ತು ಬಡತನ ಶ್ರೀಮಂತಿಕೆ, ಕತ್ತಲೆ ಬೆಳಕು ಇವೆಲ್ಲಾನು ಒಂದೇ ಸಮವಾಗಿ ನೋಡ್ತೀವಿ. ಅತೀತವಾಗಿ ಇರುವಂತಹ ಗುಣಗಳು ನಮ್ಮಲ್ಲಿ ಬೆಳೆಯುತ್ತದೆ. ಇದೇನೆ ಮುಕ್ತ ಸ್ಥಿತಿ. ಅಂದ್ರೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಮ್ ಗುರುಗಳು ಯಾವಾಗೂ ಹೇಳ್ತಾ ಇದ್ರು. ಇವರು ನಿರಂತರ ಧ್ಯಾನ ಮಾಡುತ್ತಾ ಶುದ್ಧ ಸತ್ವಗುಣದವರು
ಧ್ಯಾನ ಮಾಡುತ್ತಾ, ಸ್ವಾಧ್ಯಾಯ ಮಾಡುತ್ತಾ, ಆತ್ಮಜ್ಞಾನವನ್ನು ಪ್ರಚಾರ ಮಾಡುತ್ತಾ, ಅಹಿಂಸಾನ ಬೋಧಿಸುತ್ತಾ ಇರ್ತಾರೆ. ಇಂತಹವರು ಬುದ್ಧರು. ಇಂತಹವರ ಬುದ್ಧರ ಕೈಯಲ್ಲಿ ನಾವು ಊಟ ಮಾಡಿದ್ರೆ ನಮಗೂ ಬುದ್ಧತ್ವ ಅನ್ನೋದು ತುಂಬಾ ಬೇಗ ಬರುತ್ತೆ. ಇವಾಗ ಅವರು ಯಾವ ಆಲೋಚನೆಯಿಂದ ಮಾಡಿರ್ತಾರೋ ಅದೇ ಆಲೋಚನೆಗಳು ನಮ್ಮಲ್ಲೂ ಬೆಳೆಯುತ್ತೆ. ನಿರ್ಗುಣ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಆವಾಗ ಅವರು ಕೈಯೂಟವನ್ನು ದಿನ ಒಬ್ಬರಿಗಾದ್ರೂ ಹಂಚಿ ಅವರು ತಿನ್ನುತ್ತಾರೆ. ಈ ಆಹಾರದಿಂದ ಗುಣಗಳು ವೃದ್ಧಿ ಆಗುತ್ತದೆ. ಈ ಗುಣಗಳು ಜ್ಞಾನದಿಂದ ಮುಕ್ತಿ ದೊರೆಯುತ್ತದೆ. ಇಂತಹ ಆಹಾರದಿಂದಾನೇ ಗುಣಗಳು ವೃದ್ಧಿ ಆಗೋದು. ಈ ಗುಣಗಳು ಎಲ್ಲೆಲ್ಲೂ, ಈ 3 ಗುಣಗಳು ಎಲ್ಲರಲ್ಲೂ ಇರುತ್ತದೆ. ಆದ್ರೆ ಕೆಲವರಲ್ಲಿ ತಮೋಗುಣ ಜಾಸ್ತಿ ಇದ್ದು ಒಂದು 10% ರಜೋಗುಣ, 10% ಸತ್ವಗುಣ ಇರುತ್ತೆ. ಕೆಲವರಲ್ಲಿ ಸತ್ವಗುಣ ಜಾಸ್ತಿ ಇದ್ದು ತಮೋಗುಣ ಸ್ವಲ್ಪ, ರಜೋಗುಣ ಸ್ವಲ್ಪ ಇರುತ್ತೆ. ಹಾಗೆ ಸತ್ವಗುಣ ಜಾಸ್ತಿ ಇರೋರ್ಗುನು ಸ್ವಲ್ಪ ಈ ಗುಣಗಳು ಇರುತ್ತೆ. ಅದಕ್ಕಾಗಿ ಇವು ನೋಡಿ, ಅವರು ಸಾಧುಗಳಿಗೆ ಏನಾಯ್ತು, ಅವರು ಸತ್ವಗುಣ ಸಂಪನ್ನರು ಆದ್ರೂ ಅಂತ ಕೆಲ್ಸ ಮಾಡ್ಬೇಕು ಅನಿಸ್ತು. ಯಾಕೆ ಅಂದ್ರೆ ಆಹಾರದ ಆಹಾರದ ಪರಿಣಾಮ ಅಂತದ್ದು. ಅದಕ್ಕಾಗಿ ಅವರು ಈ ಗುಣಗಳನ್ನು ಬದಲಾಯಿಸ್ಕೋಬಹುದು. ನಾವು ಈ ಗುಣಗಳು ಹುಟ್ಟತಾ ಬಂದಿರುತ್ತೆ, ಆಹಾರದಿಂದ ಬೆಳೆಯುತ್ತೆ. ಹುಟ್ಟತಾ ಬಂದಿರೋ ಗುಣಗಳನ್ನು ನಾವು ತಿನ್ನೋ ಆಹಾರದಿಂದ ಬೆಳೆಯುತ್ತೆ. ಅದಕ್ಕಾಗಿ ಈ ಗುಣಗಳನ್ನ ನಾವು ಬದಲಾಯಿಸ್ಕೊಳಕ್ಕೆ ಸಾಧ್ಯ ಇದೆ. ಅದು ನಮ್ ಕೈಲೇ ಇದೆ. ಏನು ಅಂದ್ರೆ ಇವಾಗ ರತ್ನಾಕರ ಅಂತ ತ್ರೇತಾಯುಗದಲ್ಲಿ ರತ್ನಾಕರ ಅಂತ ಒಬ್ಬ ಬೇಡ ಇರ್ತಾನೆ. ಅವನು ದಿನ ಊರು ಹೊರಗಡೆ ಹೋಗಿ ಬರೋ ಅಂತ ದಾರಿಲಿ ಹೋಗಿ ಬರೋ ಅಂತ ಅವ್ರ ಎಲ್ಲಾರ ಹತ್ರ ಇರೋ ಅಂತ ದುಡ್ಡು ಕಾಸು ಮತ್ತೆ ವಸ್ತು ಒಡವೆ ಎಲ್ಲಾನು ಕಿತ್ಕೊಂಡು ಬಂದು ಜೀವನ ನಡೆಸ್ತಾ ಇರ್ತಾನೆ. ಅವನು ಹೆಂಡತಿ ಮಕ್ಳಿಗೆಲ್ಲ ಜೀವನ ಬೇಕಲ್ವಾ, ಆತರ ಸಂಪಾದನೆ ಮಾಡಿ ಜೀವನ ನಡೆಸ್ತಾ ಇರ್ತಾನೆ. ಒಂದಿನ ಒಂದು ಋಷಿ ಮುನಿಗಳೆಲ್ಲಾನು ಒಂದಷ್ಟು ಜನ ಆ ದಾರಿಯಲ್ಲಿ ಬರ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರನ್ನ ಕೇಳ್ತಾನೆ. ಅವ್ರನ್ನ ಕಿತ್ಕೊಳಕ್ಕೆ ನೋಡ್ತಾನೆ. ನಮ್ಮ ಹತ್ರ ಏನಿದ್ಯಪ್ಪ, ನಮ್ಮ ಹತ್ರ ಈ ಕಮಂಡ್ಲ ಬಿಟ್ರೆ ನಮ್ಮ ಹತ್ರ ಏನೂ ಇಲ್ಲ, ನೀನೇನ್ ಕಿತ್ಕೊಳ್ತೀಯ ಅಂದ್ರೆ, ಮತ್ತೆ ನನ್ಗೆ ಹೆಂಗೆ ಊಟ ಇವತ್ತು ಅಂತಾನೆ. ಊಟ ಅಂದ್ರೆ ಇದೇನೆ ಮಾಡ್ಬೇಕಾ, ನೋಡು ನೀನ್ ಮಾಡ್ತಿರೋದು ಪಾಪ, ಮಹಾಪಾಪ. ಈ ತರ ಯಾವಾಗೂ ಸಂಪಾದನೆ ಮಾಡ್ಬಾರ್ದು. ಅಂದ್ರೆ ನನ್ಗೆ ಹೆಂಡತಿ ಮಕ್ಳು ನಾನು ಸಾಕ್ಬೇಕಲ್ಲ, ದುಡಿಬೇಕಲ್ಲ, ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಬೇಡ, ಇದು ತಪ್ಪಾಗತ್ತೆ. ನೀನ್ ಮಾಡ್ತಿರೋ ಪಾಪ ನಿನ್ ಹೆಂಡತಿ ಮಕ್ಳಿಗೆ ಯಾರಿಗೂ ಹೋಗಲ್ಲ, ನೀನೇ ಅನುಭವಿಸ್ಬೇಕಾಗತ್ತೆ. ಅವರು ನೀನ್ ಸಂಪಾದನೆ ಮಾತ್ರ ತಗೊಳ್ತಾರೆ, ನಿನ್ ಪಾಪನ ಯಾರು ತಗೊಳಲ್ಲ ಅಂದ್ರೆ, ಇಲ್ಲ ಅದನ್ನು ಅವರು ತಗೊಳ್ತಾರೆ, ಅವ್ರಿಗೂ ಬರುತ್ತೆ ಅಂತಾನೆ. ಇಲ್ಲ ಅದು ತಗೊಳಲ್ಲ, ನೀನು ಹೋಗಿ ಮನೆಗೆ ನೀನ್ ಹೆಂಡ್ತಿನ್ ಕೇಳ್ಕೊಂಬ ಅಂತಾರೆ ಇವ್ರು ಋಷಿಗಳು. ಆಯ್ತು, ನೀವಿಲ್ಲೇ ಇರಿ, ನಾನ್ ಕೇಳ್ಕೊಂಬರ್ತೀನಿ ಅಂತ ಅವ್ರನ್ನಲ್ಲೇ ಅವ್ರು ಹೊಟ್ಟೋಗ್ತಾರ ಏನು ಅಂತ ಅವ್ರನ್ನ ಕಟ್ಟಾಕ್ಬಿಟ್ಟು ಮನೆಗ್ ಹೋಗ್ತಾನೆ ಈ ಬೇಡ. ಹೋಗ್ಬಿಟ್ಟು ಅಲ್ಲಿ ಕೇಳ್ತಾನೆ ಹೆಂಡ್ತಿನ, ನಾನ್ ತಂದಿರೋ ಸಂಪಾದನೆಯಲ್ಲಿ ನೀವೆಲ್ಲಾ ಊಟ ಮಾಡ್ತಾ ಇದೀರಲ್ಲ, ನಾನ್ ಮಾಡಿರೋ ಪಾಪನೂ ನೀವು ಹಂಚ್ಕೋತೀರಲ್ಲ ಅಂದ್ರೆ, ಇಲ್ಲ ನಾವ್ಯಾಕೆ ಹಂಚ್ಕೋಬೇಕು ಈ ಪಾಪನ, ಅದು ನೀವು ನಮ್ಮನ್ನ ಸಾಕಬೇಕು ಆಗಿರೋ ಅಂತ ಕರ್ತವ್ಯ ನಿಮಗಿದೆ, ನೀವು ತಂದಾಕ್ತಾ ಇದ್ದೀರಾ, ನಾವು ತಿಂತಾ ಇರ್ತೀವಿ ಅಷ್ಟೇ, ನೀವ್ ಮಾಡಿರೋ ಪಾಪ ಪುಣ್ಯ ನಮ್ಗೇನು ಬರಲ್ಲ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ಅವ್ರು ಋಷಿಗಳಿಗೆಲ್ಲಾನು ಕಟ್ಟಾಕಿದ್ನಲ್ಲ ಅದು ಬಿಚ್ಚಿಬಿಟ್ಟು ಅವ್ರ ಕಾಲ್ ಬಿದ್ದು ನಮಸ್ಕಾರ ಮಾಡಿ ಅಳ್ತಾನೆ. ನನ್ಗ್ ಗೊತ್ತಿಲ್ಲ, ಇವಾಗ ಇಷ್ಟು ದಿವಸ ಮಾಡ್ಬಿಟ್ಟಿದೀನಿ, ಇವಾಗ ನನಗೆ ಈ ಕೆಲ್ಸ ಬೇಡ, ನಾನೇನ್ ಮಾಡ್ಬೇಕು ಅಂದ್ರೆ, ಮತ್ತೆ ನೀನು ಕೂತ್ಕೊಂಡು ರಾಮನಾಮ ಜಪ ಮಾಡು ಅಂತ ಹೇಳ್ತಾನೆ. ಅವನಿಗೆ ರಾಮ ಅಂತ ಹೇಳಕ್ಕೂ ಬರಲ್ಲ. ಯಾಕೆ ಅಂದ್ರೆ ಅವನು ಅಷ್ಟು ತಮೋಗುಣದಲ್ಲಿ ಇದ್ದು ಇಷ್ಟು ದಿವಸ ಜೀವನ ಮಾಡಿದಾನಲ್ಲ ಅಂತ ಅವ್ರಿಗೆ ಅದು ಹಾಗೇನೆ
ಸತ್ವಗುಣದ್ದು ಸ್ವಭಾವ, ಒಂದು ದೇವ್ರ ನಾಮ ಪೂಜೆ ಪುನಸ್ಕಾರ ಅಂತವೇನು ಕಿವಿಗೆ ಬೀಳಲ್ಲ. ಹೇಳಿದ್ರುನು ನಕ್ಕೊಂಡು ಹೊರ್ಟೋಗ್ತಾರೆ ಅವರು. ಇವ್ರಿಗೇನು ಹುಚ್ಚು ಅಂತ. ಹಾಗೆ ಅವನು ಅದೇ ತರ ಇರ್ತಾನೆ. ಅದಕ್ಕಾಗಿ ಹೋಗ್ಲಿ ಮರದ ಕೆಳಗೆ ಕೂತ್ಕೋ ಅಂತ ಹೇಳ್ಬಿಟ್ಟು, ಮರ ಮರ ಅನ್ನೋದು, ಈ ಮರ ಅನ್ನೋದು ಬರುತ್ತಾ ಅಂದ್ರೆ, ಇದು ಮರ ಅಲ್ವಾ, ಇದು ಅದೇನು ಅಶೋಕ ವೃಕ್ಷ ಇದು, ಮರ ಅಂತ ಅದ್ರ ಕೆಳಗ್ ಕೂರಿಸ್ಬಿಟ್ಟು, ಸರಿ ನೀನ್ ಇಲ್ಲೇ ಕೂತ್ಕೊಂಡು ಹ್ಮ್ ಮರ ಮರ ಅಂತ ಹೇಳು ಅಂತಾರೆ. ಅವನು ಮರ ಮರ ಅಂತ ಹೇಳಿದ್ರೆ ಮರ ಮರ ಹೋಗಿ ರಾಮ ರಾಮ ಆಗತ್ತಲ್ಲ. ಹಾಗೆ ಕೂತ್ಕೊಂಡು ಜಪ ಮಾಡ್ತಾ ಮಾಡ್ತಾ, ಜಪದಿಂದ ತಪಸ್ಸು, ಧ್ಯಾನ ಅಂದ್ರೆ ಇವಾಗ ಪೂಜೆಯಿಂದ ಸ್ತೋತ್ರ, ಸ್ತೋತ್ರದಿಂದ ಜಪ, ಜಪದಿಂದ ಧ್ಯಾನ, ಧ್ಯಾನದಿಂದ ಲಯ. ಅದು ಬರುತ್ತೆ ಅಂತ ಕೃಷ್ಣ ಪರಮಾತ್ಮ ಉತ್ತರ ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಅವನು ರಾಮ ರಾಮ ಅಂತ ಜಪದಿಂದ ತಪಸ್ಸಿಗೆ ಹೋಗ್ತಾನೆ. ತಪಸ್ ಮಾಡ್ತಾ ಮಾಡ್ತಾ ವಾಲ್ಮೀಕಿ ಮಹರ್ಷಿಗಳಾಗ್ತಾ ಹೋಗ್ತಾರೆ. ಆ ಮಹರ್ಷಿಗಳಿಂದಾನೇ ರಾಮಾಯಣ ಬರೆದು ನಾವು ಧರ್ಮ ಮಾರ್ಗ ಅನ್ನೋದು ಎಲ್ಲಾರ್ಗೂ ಹಂಚಿ ಹೇಳಿದಾನೆ ಅಂತ ವಾಲ್ಮೀಕಿ ಮಹರ್ಷಿ ಆಗಿದ್ದಾನೆ. ಹೇಗೆ ಇವಾಗ ಮಹರ್ಷಿ ಅಂದ್ರೆ ಅವರು ಸಾಧನೆ, ಆ ಸಾಧನೆ ಅನ್ನೋದು ಇವಾಗ ಎಂತ ತಮೋ ಗುಣದಲ್ಲಿ ಇದ್ದೋನು ಈ ಶುದ್ಧ ಸತ್ವಗುಣಕ್ಕೆ ಹೋಗಿ ನಿರ್ಗುಣ ಸ್ಥಿತಿಯಲ್ಲಿ ಶುದ್ಧ ತಪಶಕ್ತಿಯಿಂದ ಮಹಾ ಋಷಿ ವಾಲ್ಮೀಕಿ ಮಹರ್ಷಿ ಆಗಿದ್ದಾನೆ. ಅದು ಈ ಗುಣ ಅವನು ಬದಲಾಯಿಸ್ಕೊಂಡಿದ್ದೆ ಅಲ್ವಾ. ಹಾಗೆ ನಾವು ಬದಲಾಯಿಸ್ಕೊಂಡು ನಾವು ಪರಿವರ್ತನೆ ಅನ್ನೋದು ಹೊಂದಬಹುದು. ಹಾಗಾಗಿ ಆಹಾರದಿಂದಾನೇ ಈ ಗುಣಗಳೆಲ್ಲಾನು ವೃದ್ಧಿ ಆಗೋದು. ಮತ್ತು ಪ್ರತಿದಿನ ನಮ್ಮ ಜೀವನ 3 ಗುಣಗಳಿಂದಾನೇ ನಡೆಯುತ್ತೆ. ಇದು ಕೃಷ್ಣ ಪರಮಾತ್ಮ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದು 3 ತರ ಯಾವ ತರಪ್ಪ ಅಂತ, ದಿನವನ್ನು 3 ತರಹ ವಿಭಜಿಸಿದ್ದಾರೆ. ಅಂದ್ರೆ ಸೂರ್ಯೋದಯವಾಗುವವರೆಗೂ ಸತ್ವಗುಣ, ಸೂರ್ಯೋದಯದಿಂದ ಸೂರ್ಯಾಸ್ತ ಆಗೋವರೆಗೂ ರಜೋಗುಣ, ಸೂರ್ಯಾಸ್ತದಿಂದ ರಾತ್ರಿ ತಿರ್ಗಾ ರಾತ್ರಿ 2 ಗಂಟೆವರೆಗೂ ತಮೋಗುಣ. ಹೀಗೆ ಒಂದು ದಿನಾನ 3 ತನ ವಿಂಗಡಿಸಿದ್ದಾರೆ. ಮತ್ತು ಅದೊಂದೇ ಅಲ್ಲ, 3 ತರ ನಾವು ತಿನ್ನೋ ಆಹಾರ 3 ತರ ಇದೆ, ನಾವು ಹಾಕುವ ಬಟ್ಟೆ 3 ತರ ಇದೆ, ನಾವು ಮಾಡುವ ಸಾಂಗತ್ಯ 3 ತರ ಇದೆ. ಇಡೀ ದಿನ ಇದ್ರ ಮೇಲೆ ನಡೀತಾ ಇರುತ್ತೆ. ಈ 3 ತರದ್ದ ಎಲ್ಲಾ ನಡವಳಿಕೆಯಿಂದನೂ ನಮ್ ಜೀವನ ನಡೀತಾ ಇದೆ. ನಾವು ಮಾಡ್ತಿರೋ ಊಟ ಭಗವದ್ ಅರ್ಪಿತದಿಂದ ಮಾಡ್ಬೇಕು. ಯಾಕೆಂದ್ರೆ ಈ ಆಹಾರ ಎಲ್ಲ ಪ್ರಕೃತಿಯಿಂದ ಬಂದಿರೋದು. ಪ್ರಕೃತಿ ಪಂಚಭೂತಗಳಿಂದ, ಪಂಚಭೂತಗಳು ಪರಮಾತ್ಮನಿಂದ ಬಂದಿರೋಂಥದ್ದು. ಅದಕ್ಕೆ ನಾವು ತಿನ್ನೋ ಆಹಾರ ಯಾವಾಗೂ ಪರಮಾತ್ಮನ ಆಹಾರ ಅನ್ಕೊಂಡು ಭಗವದ್ ಅರ್ಪಿತದಿಂದ ನಾವು ಊಟ ಮಾಡಿದ್ರೆ ನಮ್ಗೆ ಎಂತ ಕಲ್ಮಶಾನು ಬರಲ್ಲ. ಈ ಆಹಾರ ದಲ್ಲಿ ನಾವು ಯಾವ ಭಾವನೆಯನ್ನು ತುಂಬಿಸ್ತೀವಿ, ಆ ಭಾವನೆಯಿಂದ ನಮ್ಮ ಗುಣಗಳು ವೃದ್ಧಿ ಆಗುತ್ತೆ. ಈ ಆಹಾರದಿಂದ ಬೇಡದಿರುವ ಆಲೋಚನೆಗಳು, ಬೇಡದಿರುವ ಕೆಲಸಗಳು, ಇದರಿಂದಾನೇ ಕಷ್ಟಗಳು, ಬಾಧೆಗಳು, ಕಾಯಿಲೆಗಳು ಬೇಡದಿರುವ ಆಹಾರ ತಿಂದು ನಾವು ಎಷ್ಟು ಧ್ಯಾನ ಮಾಡಿದ್ರು ಪ್ರಯೋಜನ ಇಲ್ಲ. ದುಃಖ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಶರೀರದಿಂದ ದುಃಖ ಬರುತ್ತೆ. ಶರೀರ ಏಕೆ ಬಂದಿದೆ ಅಂದ್ರೆ ಕರ್ಮ ಫಲಗಳಿಂದ ಶರೀರ ಬಂದಿದೆ. ಕರ್ಮಗಳು ಏಕೆ ಮಾಡುತ್ತಿರ್ತೀಯ ಅಂದ್ರೆ ರಾಗದ್ವೇಷಗಳಿಂದ ಕರ್ಮಗಳು ಮಾಡ್ತಾ ಇದ್ದೀವಿ. ರಾಗದ್ವೇಷಗಳು ಏನಕ್ಕೆ ಇದೆ ಅಂದ್ರೆ ಮನುಷ್ಯನ ಮನಸ್ಸಿನಿಂದ ರಾಗದ್ವೇಷಗಳು ಬರುತ್ತೆ. ಯಾವದ್ರಿಂದ ಬಂದಿದೆ? ಮನಸ್ಸು ಯಾವದ್ರಿಂದ ಬಂದಿದೆ? ಅಜ್ಞಾನದಿಂದ ಬಂದಿದೆ. ಅಜ್ಞಾನ ಯಾಕಿದೆ? ಜ್ಞಾನ ಇಲ್ಲದಿರೋದ್ರಿಂದ ಅಜ್ಞಾನ ಅನ್ನೋದು ಬಂದಿದೆ. ಜ್ಞಾನ ಹೇಗ್ ಬರುತ್ತೆ ಅಂದ್ರೆ ಧ್ಯಾನದಿಂದ ಈ ಜ್ಞಾನ ಬರುತ್ತೆ. ಈ ಧ್ಯಾನ ಹೇಗೆ ಬರುತ್ತೆ ಅಂದ್ರೆ ಗುಣಗಳಿಂದ. ಈ ಗುಣಗಳು ಹೇಗೆ ಬರುತ್ತೆ ಅಂದ್ರೆ
ಆಹಾರದಿಂದ ಬರುತ್ತೆ. ಈ ಆಹಾರದ ಮೇಲೆ ಮಮಕಾರ ಇರೋವರೆಗೂ ಧ್ಯಾನದಲ್ಲಿ ಸ್ಥಿರತ್ವ ಬರುವುದಿಲ್ಲ. ಸರಿಯಾದ ಧ್ಯಾನ ಮಾಡದಿದ್ದರೆ ಜ್ಞಾನ ಬರುವುದಿಲ್ಲ. ಜ್ಞಾನ ಇಲ್ಲದಿದ್ದರೆ ಅಜ್ಞಾನದಲ್ಲಿ ಇರ್ತೇವೆ. ಅಜ್ಞಾನದಲ್ಲಿ ಇರುವವನು ಮನಸ್ಸು ಮಲಿನವಾಗಿರುತ್ತದೆ. ಆಗ ರಾಗದ್ವೇಷಗಳು ಉಂಟಾಗುತ್ತದೆ. ಆಗ ಕರ್ಮಗಳು ಮಾಡುತ್ತೇವೆ, ಶರೀರವನ್ನು ಪಡೆಯುತ್ತಾರೆ, ದುಃಖ ಅನುಭವಿಸುತ್ತಾರೆ. ಮಾನವರಿಗೆ ದುಃಖಕ್ಕೆ ಕಾರಣ ಆಹಾರ. ಆಹಾರಕ್ಕೆ ಗುಣಗಳಿಗೆ ಸಂಬಂಧ ಏನು ಅಂತ ಎಲ್ರು ಅಂತಾರೆ. ಆಹಾರಕ್ಕೆ ನಮ್ಮ ಗುಣಗಳಿಗೆ, ನಮ್ಮ ಶರೀರಕ್ಕೆ ಸಂಬಂಧ ಏನು ಅಂತ ಭೀಮವರಂ ರಾಘವರಾವ್ ಸಾರು ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಗುಣಗಳಿಗೆ ಮೂಲ ಆಹಾರ. ಈ ಆಹಾರವನ್ನು ನಾವು ತುಂಬಾ ತುಂಬಾ ಯೋಚನೆ ಮಾಡಿ ನಮಗೆ ಬೇಕಾಗಿರೋ ಆಹಾರನ ನಾವು ತಗೊಳ್ಳೋ ಅಂತದ್ದ ಬೇಡವಾದ್ದ ಅಂತ ಯೋಚನೆ ಮಾಡಿನೇ ನಾವು ತಗೊಳ್ಬೇಕು. ಈ ಆಹಾರದಿಂದಾನೇ ಎಲ್ಲಾರ್ಗೂ ಗುಣಗಳು ವೃದ್ಧಿ ಆಗೋದು. ಅದಕ್ಕಾಗಿ ನಾವು ಈ ಗುಣಗಳಿಂದಾನೇ ಪ್ರತಿಯೊಂದು ನಮ್ ಜೀವನ ನಡೆಸ್ತಾ ಇರೋದು. ನಾವು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಇದು ಬರ್ಬೇಕು ಅಂದ್ರೆ ನಾವು ಆಹಾರ ಅನ್ನೋದು ತುಂಬಾ ತುಂಬಾ ಶ್ರೇಷ್ಠವಾದ ಆಹಾರ ತಗೊಂಡು ನಾವು ಈ ಹಾದಿಯಲ್ಲಿ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇಂತ ನನಗ್ ಗೊತ್ತಿರೋ ಅಂತ ಈ ಅಲ್ಪ ಜ್ಞಾನವನ್ನು ನಿಮ್ಗೆಲ್ಲ ಹಂಚ್ಲಿಕ್ಕೆ ಅವಕಾಶ ಕೊಟ್ಟಿರೋ ರಂಗನಾಥ್ ಸರ್ನವ್ರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರ್ ವಾಯ್ಸು. ಎಸ್, ಧನ್ಯವಾದ ಮೇಡಮ್. ನಮಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಅಲ್ಪ ಜ್ಞಾನ ಅಲ್ಲ, ಹೆಚ್ಚು ಜ್ಞಾನ ನೀವು ಹಂಚಿದ್ರ ಅಂತ ನಾನು ಹೇಳ್ತಾ ಇದ್ದೀನಿ, ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಅದ್ಭುತವಾದ ಮಾತುಗಳು ಮತ್ತೆ ವಿಧ ವಿಧ ಉದಾಹರಣೆಗಳು ಎಲ್ಲ ಕೊಟ್ಟಿದ್ರಿ. ಸೊ ಪ್ರತಿಯೊಂದು ಏನೋ ಆಂಗಲ್ ಸರ್ ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಏನೋ ಮಾತಾಡಿದ್ದೀನಿ, ತಪ್ಪಿದ್ರೆ ಕ್ಷಮಿಸ್ಬಿಡಿ. ತೊಂದರೆ ಇಲ್ಲ ಮೇಡಮ್. ಜ್ಞಾನ ಜ್ಞಾನ ನಮ್ಗ ಸೇರಿದ್ರೆ ಸಾಕು. ಸೊ ಭಾಷೆ ಅನ್ನೋದು ಪರಿಮಿತಿ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ, ಏನ್ ತೊಂದರೆ ಇಲ್ಲ. ರೈಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಮೇಡಮ್. ಈಗ ಸ್ವಲ್ಪ ಪ್ರಶ್ನೆಗಳಿದೆ ನಮ್ಮ ಸದಸ್ಯರು, ನಮ್ಮ ಸ್ನೇಹಿತರಿಗೆ ಒಂದೊಂದು ಪ್ರಶ್ನೆ ತಗೊಳ್ಳೋಣ ಮೇಡಮ್. ಈಗ ನಿಮ್ ಜೊತೆಗೆ ಮಾತಾಡ್ತಾರೆ. ರೈಟ್, ಅರುಣ ಅವರೇ ಮಾತಾಡಿ ಮ್ಯಾಮ್. ಸರ್ ಅಂಡ್ ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ನೀವು ಒಂದ್ ಹೇಳಿದ್ರಿ ಗೊತ್ತಾ, ಅದೇ ಬೇರೆಯವ್ರ ಮನೇಲಿ ತಿನ್ಬಾರ್ದು, ತಿಂದ್ರೆ ಸೋಂಬೇರಿತನ ಅದೆಲ್ಲ ಬರತ್ತೆ ಅಂತ. ಅದ್ರಲ್ಲಿ ನನ್ ಕ್ವಶನ್ ಏನು ಅಂದ್ರೆ, ನಾವು ಹುಟ್ಟುವಾಗ್ಲಿಂದ ಇದುವರೆಗೂ ಬೇರೆಯವ್ರ ಮನೇಲೆಲ್ಲ ತಿನ್ನಕ್ ಬಿಟ್ಟಿಲ್ಲ ನಮ್ ಪೇರೆಂಟ್ಸ್. ಆಚೆನೂ ತಿನ್ನಂಗ್ ಬಿಡ್ತಿರ್ಲಿಲ್ಲ, ಏನು ಇಲ್ಲ. ಮತ್ತೆ ಶುಕ್ರವಾರ, ಮಂಗಳವಾರ, ಏಕಾದಶಿ, ದ್ವಾದಶಿ ಬಂತು, ಷಷ್ಠಿ ಬಂತು ಅಂದ್ರೆ ಬೆಳ್ಳುಳ್ಳಿ ತಿನ್ನಂಗ್ ಬಿಡ್ತಿರ್ಲಿಲ್ಲ, ತಿನ್ನಂಗ್ ಬಿಡ್ತಿರ್ಲಿಲ್ಲ. ಆದ್ರೂ ನಮ್ಗೆ ಸೋಂಬೇರಿತನ, ನಿದ್ರೆ ಎಲ್ಲ ಬರುತ್ತೆ. ಅಯ್ಯ ಇವತ್ ಮಾಡೋದ್ ಬೇಡ ಅಮ್ಮ, ನಾಳೆ ಮಾಡೋಣ, ಇವತ್ ಬೇಡ ಅಂತ ಸೋಂಬೇರಿತನ ಬರುತ್ತೆ. ಯಾಕೆ? ಅದು ಅದೇ ಹೇಳಿದ್ನಲ್ಲ, ಹಿಂದಿನ ಸಂಸ್ಕಾರದಿಂದಾನೂ ಬರುತ್ತೆ, ಆಹಾರದಿಂದಾನೂ ಬರುತ್ತೆ. ಅಂತ ಟೈಮಲ್ಲಿ ನಾವು ನಮ್ಮ ಮನಸ್ಸಿಗೆ ಹೇಳ್ಕೋಬೇಕು, ನಮ್ಮ ಆತ್ಮಕ್ಕೆ, ನಾನು ಈ ಸ್ಥಿತಿಯಿಂದ ದಾಟ್ಬೇಕು, ನಾನು ಇನ್ನ ಮುಂದಕ್ಕೆ ಹೋಗ್ಬೇಕು, ನನಗೆ ಈ ಹವ್ಯಾಸಗಳೆಲ್ಲ ಹೋಗ್ಬೇಕು, ಕಳ್ಕೋಬೇಕು ಅನ್ನೋದು ನಮ್ ತಪನೆ ಅನ್ನೋದು ಶುರುವಾದ್ರೆ ಖಂಡಿತ ಇವತ್ತಲ್ಲ ನಾಳೆ ಬರುತ್ತೆ ಮೇಡಮ್. ಒಂದೇ ದಿನಕ್ಕೆ ಬರಲ್ಲ. ಈ ಗುಣಗಳು ಅಷ್ಟು ಬೇಗ ಚೇಂಜ್ ಆಗ್ಲಿಕ್ಕೆ ತುಂಬಾ ಕಷ್ಟ ಇದೆ. ಅಷ್ಟು ಬೇಗ ಬರಲ್ಲ. ಅವನು ವಾಲ್ಮೀಕಿ ಮಾಡದ್ನಲ್ಲ, ತಪಸ್ ಮಾಡದ ಕೂತ್ಕೊಂಡು ಹಾಗ್ ಮಾಡಿದ್ರೆ ಆಗುತ್ತೇನೋ ಗೊತ್ತಿಲ್ಲ. ಆದ್ರೂ ಮನ್ಸೆಲ್ಲ ನಾವು ಸಂಸಾರದ ಮೇಲೆ ಇಟ್ಕೊಂಡು ನಾವಲ್ಲಿ ಕೂತ್ಕೊಂಡ್ರು ಪ್ರಯೋಜನ ಇಲ್ಲ. ನಮ್ ಗುರುಗಳು ಏನ್ ಹೇಳ್ತಾರೆ ಗೊತ್ತಾ, ನಾವು ಸಂಸಾರದಲ್ಲಿದ್ದು ನಮ್ ಕರ್ತವ್ಯನ ಪೂರ್ತಿ ಮುಗಿಸಿದ್ರೆ ಮಾತ್ರನೇ ನಾವು ಧ್ಯಾನ ಮಾಡ್ಲಿಕ್ಕೆ ಅರ್ಹರು. ಅಂದ್ರೆ ಈ ಕರ್ತವ್ಯ ಪೂರ್ತಿ ಮುಗಿಸ್ಕೊಂಡು ರಾತ್ರಿ ಧ್ಯಾನಕ್ಕೆ ಕುತ್ಕೋಬೇಕು. ಆವಾಗ ಎರಡೂ ಆಗತ್ತೆ. 50% ಆಧ್ಯಾತ್ಮಿಕ, 50% ಪ್ರಾಪಂಚಿಕ, ಎರಡೂ ಮಾಡ್ಲೇಬೇಕು. ಇದು ನಮ್ ಕರ್ತವ್ಯ ಅಲ್ವಾ, ಬಿಡಂಗಿಲ್ಲ. ಅದ್ರಲ್ಲಿ ಬರುತ್ತೆ. ಎಂತವ್ರಿಗೂ ಅಯ್ಯೋ ಇವತ್ತಲ್ಲ ನಾಳೆ ಮಾಡೋಣ ಅನ್ನೋದು, ಇರ್ಲಿ ಬಿಡು ಇವತ್ತು ತಿಂದು ಬಿಡೋಣ ಅನ್ನೋದು. ನಾವು ಅದನ್ನ ಮನನ ಮಾಡ್ಕೊಂತ ಇರ್ಬೇಕು.
ಹೌದಲ್ವಾ, ನಾವ್ ತಿನ್ಬಾರ್ದು, ಇವತ್ ತಿನ್ಬಿಟ್ಟಿದೀನಿ, ಇನ್ ಯಾವಾಗೂ ತಿನ್ಬಾರ್ದು ಅನ್ಕೊಳ್ತಾ ಇದ್ರೆ ಒಂದ್ 10 ಸರಿಗೆ 11ನೇ ಸರಿ ಖಂಡಿತ ನಮ್ಗೆ ಒಳಗಿಂದ ಬರುತ್ತೆ, ಬೇಡ ಬೇಡ ಬೇಡ, ಯಾಕ್ ತಿಂತೀಯ, ಬೇಡ ಅನ್ಕೊಳ್ತಾ ಇದೀಯಾ, ತಿಂತೀಯಲ್ಲ ಅಂತ ಒಳಗಿಂದ ಬರುತ್ತೆ ಮೇಡಮ್. ಯಾರು ಹೇಳೋ ಅಷ್ಟಿಲ್ಲ, ನಮ್ ಒಳಗಿಂದಾನೆ ಖಂಡಿತ ಬರುತ್ತೆ. ಓಕೆ ಥ್ಯಾಂಕ್ ಯು. ಬಟ್ ಈ ಕ್ವಶನ್ ನನ್ನ ಮಮ್ಮಿ ಕೇಳ್ತಾನೆ ಇದೆ, ಏನ್ ತಿನ್ಬಾರ್ದು, ಏನಾಗತ್ತೆ, ತಿಂದ್ರೆ ಏನಾಗತ್ತೆ, ತಿಂದ್ ನೋಡೋಣ ಟ್ರೈ ಮಾಡ್ದೆ, 1 ಮಂತ್ ಟ್ರೈ ಮಾಡ್ದೆ ಬೇರೆಯವ್ರ ಮನೇಲಿ ಆಫೀಸಲ್ಲಿ ತಿನ್ನಕ್ಕೆ. ಅದೇನಾಗ್ತಿತ್ತು ಅಂದ್ರೆ ನಂಗೆ ಬಾಯಿ ಹುಣ್ಣಾಗೋಗ್ತಿತ್ತು. ಆ ಬಾಯಿ ಹುಣ್ಣು ಆಗಿದ ತಕ್ಷಣ ನಮ್ಮಮ್ಮ ಸ್ಟಾರ್ಟ್, ನೀನ್ ಅಷ್ಟ್ ಹೇಳಿದ್ರು బుద్ధి వచ్చలేదు నీకు, తిని చస్తావు, వాళ్ళ ఇంట్లో పోయి ఎంత చెప్తానో నీకు బుద్ధి రాదు ಅಂತ ಬೈಯಕ್ ಸ್ಟಾರ್ಟ್ ಮಾಡ್ಬಿಡೋರು. ನಾನು ನಿನ್ಗಿಲ್ಲಮ್ಮ, ನೀನ್ ಹಳೆ ಕಾಲದಿಲ್ದಿಯಾ, ಈ ಕಾಲಕ್ ತಕ್ಕ ಅಪ್ಡೇಟ್ ಆಗು, ಅವಾಗ ಗೊತ್ತಾಗತ್ತೆ ಅಂತ. ಅವ್ರು ಲಾಸ್ಟ್ ಟೈಮ್ ನೀವ್ ಹೇಳಿದಾಗ ಅವಾಗ ಫ್ಲಾಶ್ ಸೇಮ್ ಟು ಸೇಮ್ ನಮ್ಮಮ್ಮ ಹೇಳ್ದಂಗೆ ಹೇಳ್ತಿದಾರೆ ಅಂತ. ಇವತ್ತು ಕಾನ್ಸೆಪ್ಟ್ ಮತ್ತೆ ರಿಪೀಟ್ ಕಂಟಿನ್ಯೂ ಮಾಡಿದ್ರಲ್ಲ, ಸೊ ಅದಕ್ಕೆ ನಿಮ್ನೆ ಈ ಕ್ವಶನ್ ಕೇಳೋಣ ಅಂತ ಅನಿಸ್ತು ಮ್ಯಾಮ್, ಅದಕ್ಕೆ ಕೇಳ್ತೆ, ಸಾರಿ. ಪರವಾಗಿಲ್ಲ, ಇದು ಏನಿಲ್ಲ, ನಮ್ಮ ಅಭ್ಯಾಸ ಅಷ್ಟೇ. ನಾವ ಮನನ ಮಾಡ್ಕೊಂತಾ ಇರ್ಬೇಕು. ನಮ್ ತಾಯಿ ಹೇಳ್ತಾ ಇದ್ರಲ್ಲ, ತುಂಬಾ ಕರೆಕ್ಟ್ ಅಲ್ವಾ ಅವ್ರು ಹೇಳಿದ್ದು. ನಾನು ಏನೇ ಆಗ್ಲಿ ನಾನು ಚೇಂಜ್ ಆಗ್ಬೇಕು ಅನ್ಕೊಳ್ತಾ ಇದ್ರೆ ಖಂಡಿತ ಆಗ್ತೀವಿ ಅಷ್ಟೇ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಾವು ಹೇಳಿದ್ರಿ ತುಂಬಾ ಅದ್ಭುತವಾದಂತಹ ಜ್ಞಾನ ಇವತ್ತಿನ ಜ್ಞಾನ. ಆದ್ರೆ ನೀವೇನ್ ಹೇಳಿದ್ರಿ, ನನ್ಗೆ ತಿಳಿದಂತ ಅಲ್ಪ ಜ್ಞಾನವನ್ನು ಹೇಳಿದೀನಿ ಅಂತ ಹೇಳಿದ್ರಿ. ಆದ್ರೆ ತಾವು ಸಾಕಷ್ಟು ಅಲ್ಪ ಜ್ಞಾನ ಅಲ್ಲ, ಅಭಿವೃದ್ಧಿಯಾದಂತ ಜ್ಞಾನವನ್ನೇ ನಮಗೆ ನೀವು ಕೊಟ್ಟಿದ್ದೀರಿ. ಬಹಳಷ್ಟು ಉತ್ತಮವಾದಂತ ಜ್ಞಾನ. ಆದ್ರೆ ಮೇಡಮ್, ಈ ಜ್ಞಾನ ಸಮುದ್ರ, ನಾನು ಒಂದು ಬಿಂದು ಅಷ್ಟೇ ಅದ್ರಲ್ಲಿ. ಇರ್ಲಿ, ಪರವಾಗಿಲ್ಲ ಮೇಡಮ್. ಆ ಬಿಂದುವಿನಲ್ಲೇ ಕೆಲವು ಅಗಳುಗಳನ್ನ, ಅನ್ನವನ್ನ ನಮ್ಗೆ ಇವತ್ತು ನೀವು ತಿಳಿಸ್ಕೊಟ್ಟಿದ್ದೀರಾ. ಅದು ನಿಜವಾಗೂ ಈ 3 ಗುಣಗಳು ಯಾವ ರೀತಿಯಿಂದ ಬರುತ್ತೆ, ಹೇಗ್ ಬರುತ್ತೆ, ಮತ್ತೆ ಈ ಗುಣಗಳನ್ನ ನಾವು ಕಳ್ಕೊಳ್ಬೇಕಾದ್ರೆ ಯಾವ್ಯಾವ ರೀತಿಯಿಂದ ಅನುಭವವನ್ನು ಪಡಿಬೇಕಾಗತ್ತೆ, ಯಾವ ರೀತಿಯಿಂದ ಆಹಾರವನ್ನ ನಾವು ಸೇವಿಸ್ಬೇಕು, ಮತ್ತೆ ಯಾರ ಮನೆಗೆ ಹೋದ್ರೆ ಯಾವ ರೀತಿಯಿಂದ ಅಡಿಗೆ ಅವ್ರು ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಆಹಾರವನ್ನು ತಿಂತೀವಿ ನಾವು, ಅದರಿಂದ ರಜೋಗುಣ, ತಮೋಗುಣ, ಸತ್ವಗುಣ ಬರುತ್ತೆ ಅಂತ ಅದು ಕೂಡ ತಾವು ಹೇಳಿದ್ರಿ. ಆದ್ರೆ ಇದು ಉದಾಹರಣೆ ಕೊಟ್ಟು ತಾವು ಹೇಳಿದ್ರಿ. ಒಂದು ರಾಮಾಯಣದ ಕಥೆ ಚಿಟುಕು ಹೇಳಿದ್ರಿ. ಆಮೇಲೆ ವಾಲ್ಮೀಕಿ ಮಹರ್ಷಿ ಹೇಗಿದ್ರು ಅಂತ ಹೇಳಿದ್ರಿ. ರತ್ನಾಕರ ಬೇಟೆಗಾರ, ಅವನು ಮಾಂಸ ತಿಂತ ಯಾವ ರೀತಿಯಿಂದ ಬದಲಾವಣೆ ಹೊಂದಿದ್ನು ಅದು ಕೂಡ ಹೇಳಿದ್ರಿ. ಆಮೇಲೆ ಇನ್ನೊಂದು ಏನ್ ಮೇಡಮ್ ಅಂದ್ರೆ, ನನಗಾದಂತ ಅನುಭವ, ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಅವ್ರ ತಂದೆಯ 70 ಇಯರ್ಸ್ ಸೆಲೆಬ್ರೇಷನ್. ಅವಾಗ ಏನ್ ಮಾಡಿದ್ರು ಅಂದ್ರೆ, ಅವರು ಒಂದ್ ಕಡೆ ಮಾಂಸಾಹಾರ, ಇನ್ನೊಂದ್ ಕಡೆ ಶಾಕಾಹಾರ 2 ಇಟ್ಟಿದ್ರು. ಆಮೇಲೆ ಊಟ ಬಡಿಸೋರು ಏನ್ ಮಾಡ್ತಾ ಇದ್ರಂದ್ರೆ, 2 ಸ್ಪೂನ್ಗಳು ಇದ್ರಲ್ಲಿಂದ ಅದಕ್ಕೆ, ಅದ್ರಲ್ಲಿಂದ ಇದಕ್ಕೆ ಹಾಕಿ ಎಲ್ಲಾರನ್ನ ಈ ರೀತಿಯಿಂದ ಊಟ ಬಡಿಸ್ತಾ ಇದ್ರು. ಆದ್ರೆ ಊಟ ಮಾಡೋರಿಗೆ ಇದೇ ರೀತಿಯಿಂದ ಆಹಾರ ಹೀಗ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಿಲ್ಲ. ಆದ್ರೆ ಏನಾಯ್ತು ಅಂದ್ರೆ, ಯಾಕೆ ಹಾಗಾಗ್ತಾ ಇದೆ, ಎಲ್ಲರಿಗೆ ಏನಾಯ್ತು, ವಾಂತಿ ಭೇದಿ ಆಯ್ತು. ಅದೇನಂಬದು ಗೊತ್ತಾಗ್ಲಿಲ್ಲ. ಮರ್ದಿವ್ಸ ಮತ್ತೆ ಅವ್ರು ಯಾರು ನಮ್ಗೆ ಫಂಕ್ಷನ್ ಕರೆದಿದ್ರಲ್ಲ, ಅವ್ರಿಗೆ ಕೇಳಿದಾಗ ಹೇಳಿದ್ರಿ, ಇಲ್ರಿ ಮೇಡಮ್, ಎಲ್ಲರಿಗೂ ನಾನು ಕ್ಷಮೆಯನ್ನು ಕೋರ್ತೀನಿ. ಯಾಕಂದ್ರೆ ನಿನ್ನೆ ನಮ್ಗೆ ಅಡಿಗೆ ಮಾಡಿದ್ದನ್ನ ಬಡಿಸುವವರು ಈ ರೀತಿಯಿಂದ ಮಾಡಿದ್ರು. ಹಾಗಾಗಿ ಯಾರು ಆ ಊಟವನ್ನು ಮಾಡಿದಾರಲ್ಲ ಅವ್ರಿಗೆಲ್ಲರಿಗೂ ತೊಂದರೆ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಈಗ ಈ ರೀತಿಯಿಂದ ಆಗಿದೆ, ನಿಮ್ಗೆ ನಾನು ಕ್ಷಮೆ ಕೇಳ್ತೀನಿ ಮೇಡಮ್, ಇದು ತಪ್ಪು ತಿಳ್ಕೊಬೇಡ್ರಿ ಎಲ್ಲರೂ ಅಂತ ಹೇಳಿದ್ರು. ಆಮೇಲೆ ನಾನು ಅಂತೀನಿ ಮೇಡಮ್, ಈಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅಡಿಗೆ ಮಾಡಿರ್ತಾರೆ. ಆ ಅಡಿಗೆ ಮಾಡಿದವರು ಏನು ಮಾಂಸ ತಿಂದಿರ್ತಾರೋ, ಏನು ಆಹಾರ ಇದ್ರ ತಿಂದಿರ್ತಾರೋ ಗೊತ್ತಿಲ್ಲ. ಆದ್ರೆ ಅಂತ ಆಹಾರವನ್ನು ಊಟ ಮಾಡ್ತೀವಲ್ಲ, ಅದರಿಂದ ನಮ್ಮ ಮೇಲೆ ಪರಿಣಾಮ ಬೀರುತ್ತಾನ? ಆದಷ್ಟು ಹೌದು ಮೇಡಮ್. ಯಾಕೆಂದ್ರೆ ಆದಷ್ಟು ನಾವು ನೋಡ್ಬೇಕು, ಎಂತ ಕಡೆ ಎಂತವ್ರು ಮಾಡಿರ್ಬೋದು ಅನ್ನೋದು ಆಗ್ಲೇ ಗೊತ್ತಾಗತ್ತೆ. ಅಂತ ಕಡೆ ನಾವ್ ಆದಷ್ಟು ಊಟ ಮಾಡದೇ ಇರೋದೇ ಒಳ್ಳೇದು. ಇಲ್ಲ ಮಾಡಿದ್ವಿ ಅಂದ್ರುನು ಇನ್ನು ವಿಧಿ ಇಲ್ಲ ಅಂತ ಮಾಡ್ತೀವಿ ಒಂದೊಂದ್ಸರಿ. ಆವಾಗ ನಾವು ಮಾಡೋ ಊಟನ ಮೊದ್ಲು ಪರಮಾತ್ಮನ್ಗೆ ಅರ್ಪಿತ ಮಾಡ್ಬೇಕು. ಅಪ್ಪ ನೀನ್ ಕೊಟ್ಟಿರೋದು ಇವಾಗ ನಿಂದೇ ಈ ಊಟ ಅನ್ಕೊಂಡು ನಿನ್ಗೆ ಕೊಡ್ತಾ ಇದ್ದೀನಿ ಅನ್ಕೊಂಡು ನಾವು ಊಟ ಮಾಡಿದ್ರೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಅದಕ್ಕೆ ಊಟ ಮಾಡೋ ಅದ್ ಪರಿಣಾಮ ಇದ್ದೇ ಇರುತ್ತೆ, ಪರ್ಸೆಂಟೇಜ್ ಕಮ್ಮಿ ಆಗತ್ತೆ. ಊಟ ಮಾಡೋ ಕಾಲಕ್ಕ ಅನ್ನಪೂರ್ಣೇಶ್ವರಿ ಪರಬ್ರಹ್ಮ ಅಂತ ಹೇಳನೆ ಒಂದು ತುತ್ತು ತಗೊಳ್ಳೋದು ವಾಡಿಕೆ.
ಹ್ಮ್. ಚೆನ್ನಾಗಿತ್ತು ಮೇಡಮ್, ಧನ್ಯವಾದ. ಆಮೇಲೆ ರಂಗನಾಥ್ ಗುರುಗಳಲ್ಲಿ ಒಂದು ವಿನಂತಿ. ರಂಗನಾಥ್ ಗುರುಗಳು ಸರ್, ಏನು? ಇವತ್ತು ನಾನು ಹೇಳಿದಂತ ಬುಕ್ಸ್ ನ ತಾವು ನೋಡಿದೀರಾ? ಸಿಗುತ್ತವ? ಇಲ್ಲ ಇಲ್ಲ, ಅದು ಆಕ್ಚುಲಿ ಇವತ್ತು ನಾಳೆ ಪ್ರೋಗ್ರಾಮ್ ಗೋಸ್ಕರ ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇದ್ರು ಅವರೆಲ್ಲ. ಹಾ ಹಾ ಅದಕ್ಕೋಸ್ಕರ ಸಮಯ ಸಿಕ್ಕಿಲ್ಲ. ಅದು ಎಷ್ಟು ಜಾಸ್ತಿ ಕಾಲ್ಸ್ ಇತ್ತು. ಓಕೆ. ಹಾ ಹಾ ಅಂದ್ರೆ ಮಾಡ್ತಾ ಇದ್ದಾರೆ. ಏನಾಗಿ ನಾಳೆಗೆಲ್ಲ ಕಂಪ್ಲೀಟ್ ಆಗುತ್ತೆ. ನಾಳೆ ಅಂದ್ರೆ ಎಷ್ಟು ಸಿಗತ್ತೆ ಸಿಗಲ್ಲ ಹೇಳ್ತಾನೆ. ಓಕೆ. ಅಂದ್ರೆ ಏನಾಯ್ತು ಅಂದ್ರೆ ಅಮೆಝಾನ್ ನಲ್ಲಿ ನೋಡಿದ್ರೆ ತೆಲುಗು, ತಮಿಳು ಹಾ ಮತ್ತೆ ಇಂಗ್ಲಿಷ್ ಇದಾವೆ. ಹಾ ಅದಕ್ಕೆ ಕೇಳಿದ್ದೆ. ಓಕೆ. ಧನ್ಯವಾದ ಗುರುಗಳೇ. ಮೇಡಮ್ಗೂ ಧನ್ಯವಾದ, ತಮಗೂ ಧನ್ಯವಾದ. ಮಾತಾಡ್ಲಿಕ್ಕೆ ಅವಕಾಶ ರೈಟ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಗುರು. ನಮಸ್ತೆ ರೈಟ್ ಮೇಡಮ್. ಧನ್ಯವಾದ ಹಾ, ಧನ್ಯವಾದ. ನಮಸ್ತೆ ಮೇಡಮ್. ರೈಟ್. ಚೆನ್ನಾಗಿತ್ತು ಚೆನ್ನಾಗಿತ್ತು, ಬಹಳಷ್ಟು ಒಂದು ಚಿಕ್ಕ ಮಗುವಿಗೆ ಕೂಡ ತಾವು ಈ ಕಥೆಗಳ ಮೂಲಕ ಸತ್ವ ರಜೋ ತಮೋ ಗುಣಗಳ ಬಗ್ಗೆ ಹೇಳಿದ್ರಲ್ಲ, ಆ ಮಕ್ಕಳು ಕೂಡ ಮುಂದೆ ಇದು ವಿಷಯ ಗೊತ್ತಾಗಿದ್ರು ಊಟ ಮಾಡೋದಿಲ್ಲ. ಆ ಥರದ ಕಥೆಗಳನ್ನ ತಾವು ವಿವರವಾಗಿ ಇವತ್ತು ನಮ್ಗೆ ತಿಳಿಸ್ತೀರಾ ಮೇಡಮ್. ಮತ್ತೊಮ್ಮೆ ಥ್ಯಾಂಕ್ ಯು ಮಗದೊಮ್ಮೆ ಮೇಡಮ್. ಕೋಟಿ ಕೋಟಿ ಅನಂತ ನಮನಗಳು ಮೇಡಮ್. ಧನ್ಯವಾದ ಧನ್ಯವಾದ ಧನ್ಯವಾದ. ಥ್ಯಾಂಕ್ ಯು ನಮಸ್ತೆ ಮೇಡಮ್. ಗುರುಗಳೇ. ಥ್ಯಾಂಕ್ಸ್. ಗಿರೀಶ್ ಅವರೇ ಮಾತಾಡಿ. ಗಿರೀಶ್ ಅವರು ಮ್ಯೂಟ್. ಮಾತಾಡಿ. ಗಿರೀಶ್ ಅವರು ನೀವು ಅನ್ಮ್ಯೂಟ್ ಆಗಿಲ್ಲ. ಈಗ ನೋಡಿ, ಅನ್ಮ್ಯೂಟ್ ಆಗಿದೆ ನೋಡಿ. ಆಯ್ತು ಸರ್. ನಮಸ್ತೆ ಸರ್. ನಮಸ್ತೆ. ಆ ಚೆನ್ನಾಗಿತ್ತು ಸರ್ ಇವತ್ತಿಂದ. ಕೊಟ್ಟಿದ್ರಲ್ಲ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಎಲ್ಲಾರು ಕೇಳಿದ್ರು. ಈ ಹಿಂದಿ ಸೆಷನ್ ಅಲ್ಲೂ ನೋಡಿದೆ ನಾನು. ಇವತ್ತು ಅದೇ ಸಬ್ಜೆಕ್ಟ್ ಇತ್ತು ಸರ್. ಹಾ, ಓಕೆ ಓಕೆ. ಹಿಂದಿಲೂ ಅದೇ ಇತ್ತು, ಇವತ್ತು ಇದ್ರಲ್ಲೂ ಅದೇ ಇತ್ತು. ಬಹಳ ಓಕೆ. ಚೆನ್ನಾಗಿತ್ತು ಸರ್. ನಾ ಏನ್ ಕೇಳ್ತೀನೋ ಅದನ್ನೇ ಎರಡೆರಡು ಸರಿ ಬರ್ತಾ ಇದೆ ಸರ್. ಏನ್ ಅನ್ನೋದೇ ಗೊತ್ತಿಲ್ಲ. ಹೌದೌದು. ಹೌದು. ಎಲ್ಲಿ ಹಿಂದಿಯಲ್ಲಿ ಕೇಳಿದ್ರಾ? ಹಿಂದಿ. ಹಿಂದಿಲೂ ಕೇಳಿದ್ವು. ಹಾ, ವೆರಿ ಅದೇ ಗುಡ್. ಸಬ್ಜೆಕ್ಟ್ ಇದ್ದಿದ್ದು. ಇವತ್ತು ಅದೇ ಇದೆ ಸಬ್ಜೆಕ್ಟ್. ಹ್ಮ್. ಅದೇ ಗುಣಗಳು 3 ಗುಣದ ಬಗ್ಗೆ ಹೇಳ್ತಾ ಇದ್ರು. ಅದ್ರಲ್ಲೂ 3 ಗುಣದ ಬಗ್ಗೆ ಹೇಳಿದ್ರು. ಓಕೆ. ಹಂಗ ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್ ವೆರಿ ಗುಡ್. ಸೊ ಈ ಕ್ಲಾಸ್ ಎಲ್ಲ ಈ ತರ ಅಟೆಂಡ್ ಮಾಡೋದಿಕ್ಕೆ ನಮಗೆ ಕೊಟ್ಟಿರೋದಿಕ್ಕೆ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್. ಮಂಜುನಾಥ್ ಅವರೇ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ, ಮಾತಾಡಿ. ಮೇಡಮ್ ನಮಸ್ತೆ. ಮೇಡಮ್ ರಾಧಾ ಮೇಡಮ್ ಅವರೇ ನಮಸ್ತೆ ನಮಸ್ತೆ. ಸರ್. ತುಂಬಾ ನಮಸ್ತೆ. ಚೆನ್ನಾಗಿತ್ತು ಈ ವಿಚಾರ ನೀವು ಹೇಳಿದಾಗ. ನಮ್ಗೆ ತುಂಬಾ ವಿಷಯಗಳು ನಮ್ ಜೀವನದಲ್ಲಿ ನಡೀತಿರೋದು, ನಮ್ ಮುಂದೆ ನಡೀತಿರೋದು ನೆನಪಾಗ್ತಿತ್ತು. ನಮ್ ತಂದೆಯವರು ಹಾಗೆ ವಿಪರೀತ ನಾಲೆಜ್, ಮಾಂಸಾಹಾರಿ. ಅವರು ಯಾವಾಗ್ಲೂ ಅಷ್ಟೇ ಮನೆಯಲ್ಲಿ ರಣ 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 ಅಂತಿದ್ರು. ರಾಕ್ಷಸಗಳ ಕೋಪಿಷ್ಟ. ಅದ್ರ ಗುಣ ಸಣ್ಣ ಅಂತದ್ದು. ಹೌದು, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊತಿದ್ರು. ಮನೆಯಲ್ಲಿ ನಾನ್ ವೆಜ್ಜೇ ಮಾಡ್ಬೇಕಂತ ನಮ್ ತಾಯಿಯವರಿಗೆ ಫೋರ್ಸ್ ಮಾಡ್ತಿರ್ತಾರೆ. ನಮ್ ತಾಯಿ ಸ್ವಲ್ಪ ಸಸ್ಯಾಹಾರಿನೇ. ಅವ್ರನ್ನು ನೀವು ಈ ವಿಷಯ ಎಲ್ಲ ಹೇಳಿದಾಗ ನಮ್ ತಂದೆ ನಮ್ ಕಣ್ಮುಂದೆ ಬಂದ್ರು. ಅವ್ರಿಗೆ ನಾವ್ ಯಾವಾಗ್ಲೂ ಹೇಳ್ತಿದ್ವಿ ಮಾಂಸ ತಿನ್ಬಾರ್ದು, ಅತಿಯಾಗಿ ತಿನ್ಬಾರ್ದು ಅಂತ. ಬಟ್ ಆ ಗುಣಗಳು ಹೆಂಗೆ ಈ ತರ ಆಡ್ತಾರಲ್ಲ, ನಾವು ಮಕ್ಳೇ ಒಂಥರ ಇದ್ವಿ ಈ ಗುಣದಲ್ಲಿ. ನಾವು ತಾಯಿ ತರ ಆಗ್ಬೇಕ್ರಿ. ನಮ್ ತಂದೆಗೆ ಯಾವಾಗ್ಲೂ ಹೇಳುವರು, ಯಾವಾಗ್ಲೂ ಬೇಡ ಇಷ್ಟ. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ವಾಯ್ಸ್ ನಾನ್ ವೆಜ್ ತಿಂತಾ ಇರೋದು ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಮುಂದಿನ ಭವಿಷ್ಯಕ್ಕೂ ಒಳ್ಳೇದಲ್ಲ ಅಂತ ಇವತ್ತೇ ನಂಗೆ ಅರ್ಥ ಆಗಿದೆ. ಹೌದು ಹೌದು. ಒಳ್ಳೆ ಮಾಹಿತಿ ನೀಡಿದ್ರಿ. ನಾವು ಊಟ ಅಂತ ಹೇಳಿ ಯಾರು ಏನು ಊಟ ಹಾಕಿದ್ದು ಹಿಂದೆ ಮುಂದೆ ನೋಡ್ದೆ ಊಟ ಮಾಡ್ತಿದ್ವಿ, ಅವ್ರನ್ನ ನಂಬ್ತಿದ್ವಿ ನಾವು. ಅವ್ರು ಯಾವ ಮನಸ್ಥಿತಿಯಲ್ಲಿ ಊಟ ಮಾಡಿದ್ರು, ನಾವು ಅವ್ರ ಮನೆಗೆ ಹೋಗಿ ಊಟ ಮಾಡೋದವ್ರಿಗೆ ಇಷ್ಟ ಇತ್ತೋ ಇಲ್ವೋ ಏನು ತಿಳ್ಕೊಳಲ್ಲ. ಖಂಡಿತ ಅದು. ಅವ್ರು ನಮ್ ಫ್ರೆಂಡ್ ಅಂತ ನಾವು ಅವ್ರ ಮನೆ ಫ್ರೆಂಡ್ ಕರ್ಕೊಂಡು ಹೋಗ್ತಾನೆ, ಅವ್ರ ತಾಯಿ ಅವ್ರ ಮನೆ ಪರಿಸ್ಥಿತಿ ಹೇಗಿರುತ್ತೋ ಅಂತ ನಮ್ಗೆ ಗೊತ್ತಿರಲ್ಲ. ಹಾಗಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ವಿಷಯ ಹೇಳಿದ್ರಿ. ರಂಗನಾಥ್ ನಾವು ಈ ಧ್ಯಾನಕ್ ಬಂದ್ಮೇಲೆ ಸರ್ ಇಷ್ಟು ಜ್ಞಾನ ನಮಗೂ ಗೊತ್ತಾಗ್ತಾ ಇರೋದು. ಇಷ್ಟೋ ಇದಕ್ ಮೊದ್ಲೆಲ್ಲ ಪೂಜೆಗಳು ವ್ರತಗಳು ಬೇಕಾದಷ್ಟು ಎಲ್ಲಾ ಮಾಡಿ ಆಯ್ತು. ಆವಾಗ ಇಷ್ಟು ಜ್ಞಾನ ಇಲ್ಲ, ಸುಮ್ನೆ ಮಾಡ್ತಾ ಇದ್ವಿ. ಈಗ ಈ ಧ್ಯಾನಕ್ ಬಂದ್ಮೇಲೆ ನಮ್ ಗುರುಗಳಿಂದ ಇಷ್ಟು ಜ್ಞಾನ ಎಲ್ಲ ಗೊತ್ತಾಗ್ತಾ ಇರೋದು. ಹೌದೌದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ ನಿಮ್ಮನ್ನೆಲ್ಲ ನಮ್ ಮುಂದೆ ಬಂದು ನಮ್ಗೆಲ್ಲ ಇಷ್ಟೆಲ್ಲ ಮಾಹಿತಿ
ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ರಂಗನಾಥ್ ಸರಿಗೆ ಒಂದು ದೊಡ್ಡ ನಮಸ್ಕಾರ ನನ್ನ ಕಡೆಯಿಂದ. ಹ್ಞೂ ಸರ್, ಅವ್ರ್ ಕೊಡ್ಬೇಕು. ಅವ್ರಿಗೆ ಅವರಿಂದ ನಮ್ಗೆಲ್ಲ ನಾವೆಲ್ಲ ಮೀಟ್ ಆಗ್ತಾ ಇದೀವಿ, ಇಲ್ಲ ಅಂದ್ರೆ ಗೊತ್ತಿಲ್ವಲ್ಲ, ನಮಗ್ ನೀವ್ ಗೊತ್ತಿಲ್ಲ, ನಿಮಗ್ ನಾವ್ ಗೊತ್ತಿಲ್ಲ. ಅವ್ರಿಗೆ 365 ಡೇಸ್ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದೀವಿ, 21 ಡೇಸ್ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಮಾಡ್ತಾ ಇದೀವಿ. ಇದ್ದೀರಾ? ದಿನ ಒಂದೊಂದು ವಿಚಾರಗಳನ್ನು ಎಲ್ಲಿಂದ ಹುಡುಕಿ ತರ್ತಾರೋ, ಕರೆಕ್ಟ್ ಆಗಿ ಇಂಥವ್ರಿಗೆ ಏನ್ ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಹೌದೌದು. ಸರ್, ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ನಿಮ್ಮ ಅನುಭವ ಇದ್ರೆ ಹಂಚ್ಕೊಳ್ಳಿ ದಯವಿಟ್ಟು. ಏನಾದ್ರೂ ಅನುಭವ ಹಂಚ್ಕೊಳ್ಳಿ, ಇಲ್ಲಾಂದ್ರೆ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಕೊನೆಯದಾಗಿ ಒಂದು ಎರಡು ನಿಮಿಷ ಕಾಲ ಇನ್ನ ಸೆಷನ್ ಕ್ಲೋಸ್ ಮಾಡೋಣ. ರೈಟ್. ಸೊ ಮೇಡಮ್, ಐ ಥಿಂಕ್ ಪ್ರಶ್ನೆಗಳೇನಿಲ್ಲ. ಸೊ ಈಗಾಗಲೇ ಸಮಯ 11 ದಾಟಿದೆ. ರೈಟ್ ಮೇಡಮ್, ಆಗಿದೆ. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಜ್ಞಾನ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಶುಭರಾತ್ರಿ. ರೈಟ್.